ओम शांति। मीठे बच्चे, तुम्हारा याद की यात्रा बिल्कुल ही गुप्त है. ಶಿವತಂದೆ ತಿಳಿಸ್ತಾರೆ, ಮಧುರ ಮಕ್ಕಳೇ, ನಿಮ್ಮ ನೆನಪಿನ ಯಾತ್ರೆ ಸಂಪೂರ್ಣವಾಗಿ ಬಿಲ್ಕುಲ್ ಏನಾಗಿದೆ, गुप्तवाಗಿದೆ. तुम बच्चे अभी मुक्तिधाम में जाने की यात्रा कर रहे हो. ಈಗ ತಾವು ಮುಕ್ತಿಧಾಮಕ್ಕೆ ಹೋಗ್ಲಿಕ್ಕೋಸ್ಕರ ಏನು ಮಾಡ್ತಾ ಇದ್ದೀರಿ, ಯಾತ್ರೆಯನ್ನು ಮಾಡ್ತಾ ಇದ್ದೀರಾ. प्रश्न ಇದೆ, स्थूल वतन वासी से सूक्ष्म वतन वासी फरिश्ता बनने का पुरुषार्थ क्या है. ಈ ಸ್ಥೂಲ ಲೋಕದಲ್ಲಿರ್ತಕ್ಕಂಥ ನಾವು ಸೂಕ್ಷ್ಮ ಲೋಕದ ವತನವಾಸಿಗಳು ಫರಿಷ್ಠ ಆಗಬೇಕಾದ್ರೆ ಏನು ಪುರುಷಾರ್ಥ ಮಾಡಬೇಕು. ಭೂಲೋಕದ ವಾಸಿಗಳಿಂದ ಸೂಕ್ಷ್ಮ ಲೋಕದ ವಾಸಿಗಳಾಗಬೇಕಾದ್ರೆ ಏನು ಪುರುಷಾರ್ಥ ಮಾಡಬೇಕು. ಪುರುಷಾರ್ಥ ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ, ಸೂಕ್ಷ್ಮ ವತನವಾಸಿ ಫರಿಷ್ಠಾ बनना है तो रूहानी सर्विस में हड्डी हड्डी स्वाहा करो. ಸೂಕ್ಷ್ಮ ವತನವಾಸಿ ಫರಿಷ್ಠ ಆಗಬೇಕಾದ್ರೆ ಈ ಆತ್ಮಿಕ ಸೇವೆಗಳು ಮಾಡೋದರಲ್ಲಿ ಮೂಳೆ ಮೂಳೆಯನ್ನು ಸವಿಸಿ ಅಂತ ಇದ್ದಾರೆ ಬಾಬಾ. ಯಾರೀಗ ಸಂಗಮಯುಗದಲ್ಲಿ ಮೂಳೆಯನ್ನು ಕೂಡ ಭಗವಂತನ ಯಜ್ಞ ಸೇವೆಯಲ್ಲಿ ಸವಿಸ್ತಾರೋ ಅವರೇ ಫರಿಷ್ಠ ಆಗ್ತಾರೆ. बिना हड्डी स्वाहा किए फरिश्ता नहीं बन सकते. ಮೂಳೆಗಳನ್ನು ಯಜ್ಞ ಸೇವೆಯಲ್ಲಿ ಇದು ಮಾಡ್ದಿರ, ಸ್ವಾಹ ಮಾಡ್ದಿರ ಫರಿಷ್ಠ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. क्योंकि फरिश्ते बिगर हड्डी मांस के होते हैं. ಕೇಂದ್ರ ಸೂಕ್ಷ್ಮ ದೇವತೆಗಳು ಯಾರಪ್ಪ ಅಂದರೆ ಮೂಳೆ ಮಾಂಸ ಇರೋದೇ ಇಲ್ಲ, ಅವ್ರಿಗೆ ಫರಿಷ್ಠ ಅಂತ. ಹಾಗಾದರೆ ಅವ್ರ ಶರೀರ ಹೆಂಗಿರುತ್ತೆ, ಅವ್ರ ಶರೀರ ಇರುತ್ತೆ ಸೂಕ್ಷ್ಮ ದೇವತೆಗಳದು ಬೆಳಕಿನ ಶರೀರ. इस बेहद की सेवा में ददीಚಿ ಋಷಿ की तरह हड्डी हड्डी लगानी. ಈ ಬೇಹದ್ದಿನ ಸೇವೆಯಲ್ಲಿ, ಆತ್ಮಿಕ ಸೇವೆಯಲ್ಲಿ ಮೂಳೆಗಳನ್ನು ಕೂಡ ತೊಡಗಿಸಿ. ತಬಿ ವ್ಯಕ್ತ ಸೆ ಅವ್ಯಕ್ತ ಬನೆಂಗೆ. ಆವಾಗಲೇ ವ್ಯಕ್ತದಿಂದ ಅವ್ಯಕ್ತರಾಗಲಿಕ್ಕೆ ಸಾಧ್ಯವಾಗುತ್ತೆ. ಗೀತ್ ಧೀರಜ ಧರ್ ಮಾನವ, धैर्य ताड़ो मानवने. ओम शांति. बच्चों को इस गीत से इशारा मिला है, धीरज धरो. ಮಕ್ಕಳಿಗೆ ಈ ಒಂದು ಹಾಡಿನ ಜೊತೆಯಲ್ಲಿ ಸೂಚನೆ ಕೂಡ ಸಿಕ್ಕಿದೆ, ಧೈರ್ಯ ತಾಳಿ ಮಾನವ ಅಂತ. ಈ ದುಃಖದ ದಿನಗಳು ಮುಂದೋಗ್ತಾ ಇದೆ, ಸುಖದ ದಿನಗಳು ಬರ್ತಾ ಇದ್ದಾವೆ. ಧೈರ್ಯ ತಾಳು ಮಾನವ ಅಂತ ಬಿಟ್ಟು ಧೈರ್ಯವನ್ನು ತುಂಬಲಾಗ್ತಾ ಇದೆ. बच्चे जानते हम श्रीमत पर पुरुषार्थ कर रहे हैं और जानते हम इस गुप्त योग से यात्रा पर हैं. ಮಕ್ಕಳು ಕೂಡ ತಿಳ್ಕೊಂಡಿರ್ತೀರಿ, ನಾವೀಗ ಶ್ರೀಮತದಂತೆ ಪುರುಷಾರ್ಥವನ್ನು ಮಾಡ್ತಾ ಇದ್ದೇವೆ, ಗೊತ್ತಿದೆ ನಮಗೆ. ಈಗ ನಾವು ಈ ಗುಪ್ತ ಯೋಗದಿಂದ ಯಾತ್ರೆಯಲ್ಲಿ ಇದ್ದೇವೆ, ಗುಪ್ತ ಯಾತ್ರೆಯಲ್ಲಿ ಇದ್ದೇವೆ. ಯಾತ್ರಾ ಅಪ್ನೆ ಸಮಯ ಪರ್ ಪೂರಾ ಹೋತಿ. ಈ ಯಾತ್ರೆ ಅಂತಕ್ಕಂಥದ್ದು ತನ್ನ ಸಮಯಕ್ಕೆ ಸರಿಯಾಗಿ ಮುಗಿಯುತ್ತೆ. ಮುಖ್ಯ ಹೈ ಯಾತ್ರಾ, ಮುಖ್ಯವಾಗಿರ್ತಕ್ಕಂಥದ್ದು ಯಾವುದೋ ಯಾತ್ರೆ ಆಗಿದೆ. ಜಿಸ್ಕೋ ತುಮಾರೇ ಸಿವಾಯ್ ಅವ್ರ ಕೋಯಿ ಜಾನ್ತೇನೆ. ಈ ಯಾತ್ರೆನ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಕೂಡ ತಿಳ್ಕೊಂಡಿಲ್ಲ. ಯಾತ್ರಾ ಪರ್ ಜಾನಾ ಹೇ ಜರೂರ್ ಅವ್ರ ಲೇ ಜಾನೆ ವಾಲಾ ಪಂಡಾ ಭಿ ಚೈಯೆ. ಯಾತ್ರೆಗೆ ಹೋಗಬೇಕಾಗಿದೆ, ಪರಂಧಾಮಕ್ಕೆ ಯಾತ್ರೆ ಮಾಡಬೇಕಾಗಿದೆ. ಯಾತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಮಾರ್ಗದರ್ಶಕನೂ ಬೇಕಲ್ವಾ. ಯಾತ್ರೆಗೆ ಹೋಗ್ಬೇಕಾದ್ರೆ ಮಾರ್ಗದರ್ಶಕನೂ ಬೇಕಲ್ವಾ. ಏನಕ ನಾಮ್ ಹಿ ರಕ್ಕಾ ಹುವಾ ಹೈ ಪಾಂಡವ್ ಸೇನಾ. ಇದಕ್ಕೆ ಹೆಸರು ಕೂಡ ಇಡಲಾಗಿದೆ ಪಾಂಡವ ಸೈನ್ಯ ಅಂತ. अब ಯಾತ್ರಾ ಪರ್ ಹೈ, ಸ್ಥೂಲ ಲಡಾಯಿ ಬಾತ್ ಕೊಯ್ ನಹಿ ಹೈ. ಈಗ ನೀವು ಯಾತ್ರೆಯಲ್ಲಿದ್ದೀರಿ, ಸ್ಥೂಲ ಯುದ್ಧದ ಮಾತೇ ಇಲ್ಲ. ಹರ್ ಏಕ್ ಬಾತ್ ಗುಪ್ತ ಹೈ. ಇಲ್ಲಿ ಪ್ರತಿಯೊಂದು ವಿಚಾರನೂ ಕೂಡ ಸೀಕ್ರೆಟ್ ಆಗಿದೆ ಅಂತಾರೆ. ಯಾತ್ರಾ भी बड़ा गुप्त है, शास्त्रों में भी बाप है, शास्त्रों में भी है. बाबा कहते हैं मुझे याद करो तो मेरे पास पहुंच जाएंगे. ಪ್ರತಿಯೊಂದು ಮಾತು ಸೀಕ್ರೆಟ್ ಆಗಿದೆ. ಇಲ್ಲಿ ಮಾಡ್ತಕ್ಕಂಥ ಒಂದು ಯಾತ್ರೆ ಬುದ್ಧಿಯೋಗದ ಯಾತ್ರೆ ಆಗಿರೋದ್ರಿಂದ ಕಣ್ಣಿಗೆ ಕಾಣಿಸೋದಿಲ್ಲ. ಶಾಸ್ತ್ರಗಳಲ್ಲಿ ಕೂಡ ಇದೆ. ತಂದೆ ಹೇಳ್ತಾರೆ, ನೀವು ನನ್ನನ್ನೇ ನೆನಪು ಮಾಡಿ, ನೀವು ನನ್ನ ಬಳಿಗೆ ಬಂದು
ತಲುಪಿಬಿಡ್ತೀರಾ? ಯಹ ಯಾತ್ರಾ ತೋ ಹುಯಿ ನಾ, ಇದು ಕೂಡ ಯಾತ್ರೆ ಆಗಿದೆ ಅಲ್ವಾ? ಬಾಬಾ ಸಬ್ ಯಾತ್ರೋಂ ಕಾ ಸಾರ್ ಬತಾತೆ. ಶಿವಬಾಬಾ ಬಂದು ಎಲ್ಲ ಪ್ರಕಾರದ ಯಾತ್ರೆಗಳ ಬಗ್ಗೆ ಸಾರಾಂಶ ರೂಪದಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಮೇ ಆ್ಯಕ್ಟ್ ಮೇಲೆ ಲೇ ಆತೆ. ಪ್ರತ್ಯಕ್ಷ ಜೀವನದಲ್ಲಿ ತರ್ತೀರ, ಕಾರ್ಯದಲ್ಲಿ ಕಾರ್ಯಗತ ಮಾಡ್ತೀರಾ. ಹಮ್ ಆತ್ಮಕೋ ಯಾತ್ರಾ ಪರ್ ಜಾನಾ ಹೈ. ಈಗ ನಾವು ಆತ್ಮಗಳು ಯಾತ್ರೆಗೆ ಹೋಗಬೇಕಾಗಿದೆ. ಅಪ್ನಿ ನಿರ್ವಾಣಧಾಮ್ ಹೋಗಬೇಕಾಗಿರೋದು ಎಲ್ಲಿಗೆ? ಶಬ್ದಾತೀತವಾದಂಥ ಪ್ರಪಂಚಕ್ಕೆ. ವಿಚಾರ ಕರೋ ತೋ ಸಮಜ್ ಸಕ್ತೆ ಹೈ. ನೀವು ವಿಚಾರ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಯಹ ಬಿ ಮುಕ್ತಿಧಾಮ್ ಕಿ ಸಚ್ಚಿ ಯಾತ್ರಾ ಹೈ. ಇದು ಏನಾಗಿದೆಯಪ್ಪ ಅಂದರೆ ಮುಕ್ತಿಧಾಮಕ್ಕೆ ಹೋಗೋದಕ್ಕೋಸ್ಕರ ಸತ್ಯವಾಗಿರ್ತಕ್ಕಂಥ ಯಾತ್ರೆ. ಸಬ್ ಚಾತೆ ಮುಕ್ತಿಧಾಮ್ ಮೇ ಜಾಯೆ. ಎಲ್ಲರೂ ಕೂಡ ಆಸೆ ಪಡ್ತಾರೆ ನಾವು ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ. ವಾ ಯಾತ್ರಾ ಕರ್ನೆ ಕೆ ಲಿಯೆ ಕೋಯಿ ಮುಕ್ತಿಧಾಮ್ ಕಾ ರಾಸ್ತಾ ಬತಾಯೆ. ಅಂಥ ಒಂದು ಯಾತ್ರೆ ಮಾಡಲಿಕ್ಕೋಸ್ಕರ ನಮಗೆ ಮುಕ್ತಿಧಾಮಕ್ಕೆ ಹೋಗಲಿಕ್ಕೆ ಯಾರಾದರೂ ರೂಟನ್ನು ಹೇಳ್ಕೊಡ್ಲಿ ಅಂತೇಳ್ಬಿಟ್ಟು ತಿಳಿಸ್ತಾರೆ. ಪರಂತು ಬಾಬಾ ತೋ ಅಪ್ನೆ ಸಮಯ ಪರ್ ಆಪೆ ಹಿ ಆತೆ. ಆದರೆ ಶಿವ ತಂದೆ ತಮ್ಮ ಸಮಯಕ್ಕೆ ಸರಿಯಾಗಿ ಆಟೋಮೆಟಿಕ್ ಆಗಿ ಇಲ್ಲಿಗೆ ಬರ್ತಾರೆ. ಜಿಸ್ ಸಮಯ ಕಾ ಕೋಯಿ ಬಿ ಜಾನ್ತೇನೆ. ಆ ಸಮಯದ ಬಗ್ಗೆ ಯಾರೂ ಕೂಡ ಏನು ಮಾಡಿಲ್ಲ, ತಿಳ್ಕೊಂಡಿಲ್ಲ. ಬಾಬಾ ಆಕರ್ ಸಮझाते हैं तो बच्चों को निश्चय होता है. ತಂದೆ ಬಂದು ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳಿಗೂ ಕೂಡ ನಿಶ್ಚಯ ಆಗುತ್ತೆ. ಬರೋಬರ್ ಎ ಸಚ್ಚಿ ಯಾತ್ರಾ ಹೇ ಜೋ ಗಾಯಿ ಹುಯಿ. ವಾಸ್ತವದಲ್ಲಿ ಇದು ಸತ್ಯವಾಗಿರ್ತಕ್ಕಂಥ ಯಾತ್ರೆ ಆಗಿದೆ. ಇದು ಗಾಯನ ಕೂಡ ಮಾಡಲಾಗುತ್ತೆ. ಭಗವಾನ್ನೇ ಈ ಯಾತ್ರಾ ಸಿಖಾಯಿತ. ಭಗವಂತ ಕೂಡ ಈ ಒಂದು ಯಾತ್ರೆಯನ್ನು ಕಲಿಸಿದ್ರು. ಮನ್ಮನಾಭವ್ ಮಧ್ಯಾಜೀಭವ್. ಈ ಯಾತ್ರೆದು ಮೇನ್ ಪಾಯಿಂಟ್ಸ್ ಯಾವುದು? ಮನ್ಮನಾಭವ್ ಮಧ್ಯಾಜೀಭವ. ಅಕ್ಷರ ಭಿ ತುಮಾರೆ ಕಾಮ್ ಮೇ ಬಹುತ್. ಈ ಅಕ್ಷರಗಳು ನಿಮಗೆ ಕೆಲಸಕ್ಕೆ ಬರುತ್ತೆ. ಸಿರ್ಫ್ ಕಿಸ್ನೆ ಕಹ. ಇದನ್ನು ಯಾರು ಹೇಳಿದ್ದೋ? ಯ ಭೂಲ್ ಕರ್ದಿ ಹೇ. ಇದನ್ನು ತಪ್ಪು ಮಾಡಿಬಿಟ್ಟಿದ್ದಾರೆ. ಕೇತೆ ದೇಹಕ್ಕೆ ಸಂಬಂಧಕ್ಕೂ ಭೂಲ್ ಜಾವು. ಶಿವ ತಂದೆ ಹೇಳ್ತಾರೆ, ನೀವು ದೇಹ ಸಹಿತವಾಗಿ ದೇಹದೆಲ್ಲ ಸಂಬಂಧಗಳನ್ನು ಏನು ಮಾಡಿಬಿಡಿ, ಮರ್ತು ಬಿಡಿ. ಎನ್ಕೋ ಬ್ರಹ್ಮಕೋ ಬಿ ದೇಹ. ಈ ಬ್ರಹ್ಮ ಬಾಬಾರವ್ರಿಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಶರೀರ ಇದೆ. ಇಸ್ಕೋ ಬಿ ಸಮझाने वाला दूसरा है. ಇದಕ್ಕೂ ಕೂಡ ತಿಳಿಸ್ಕೊಡ್ತಕ್ಕಂಥವ್ರು ಬೇರೆ. ಜಿಸ್ಕೋ ಆಪೇ ಹಿ ಅಪ್ನಿ ದೇಹ ಹೈ ನಹಿ ತೋ ವಹ ಹೈ ವಿಚಿತ್ರ. ಈಗ ಶಿವ ತಂದೆಗೆ ತಮ್ಮದೇ ದೇಹ ಇಲ್ಲ. ಅವ್ರು ಹೆಂಗಿದ್ದಾರೆ? ಚಿತ್ರರಹಿತವಾಗಿದ್ದಾರೆ, ವಿಚಿತ್ರವಾಗಿದ್ದಾರೆ. ಉನ್ಕೋ ಕೊಯ್ ಚಿತ್ರ ನಹಿ ಹೈ. ಅವ್ರಿಗೆ ಯಾವುದೇ ಚಿತ್ರ ಇಲ್ಲ. ಅವ್ರದ್ದು ಸಬ್ಕ ಚಿತ್ರ ಹೈ. ಮಿಕ್ಕೆಲ್ರಿಗೂ ಏನಿದ್ದಾವೆ? ಚಿತ್ರಗಳಿದ್ದಾವೆ. ಸಾರಿ ದುನಿಯಾ ಚಿತ್ರಶಾಲಾ ಹೈ. ಇಡೀ ಪ್ರಪಂಚದಲ್ಲಿ ಎಲ್ಲರದ್ದು ಚಿತ್ರಶಾಲೆ ಇದೆ. ವಿಚಿತ್ರ ಅವರು ಚಿತ್ರ ಅರ್ಥಾತ್ ಜೀವ और आत्मा का भी यह मनुष्य स्वरूप बना हुआ है. ವಿಚಿತ್ರ ಮತ್ತು ಚಿತ್ರದ್ದು, ಜೀವ ಮತ್ತು ಆತ್ಮದ್ದು ಈ ಮನುಷ್ಯರ ಸ್ವರೂಪ ಅಂತಕ್ಕಂಥದ್ದು ಮಾಡಲ್ಪಟ್ಟಿದೆ. ವಹತೋ ಬಾಪ್ ಹೈ ವಿಚಿತ್ರ. ಅಲ್ಲಿ ತಂದೆ ಹೆಂಗಿದ್ದಾರೆ? ವಿಚಿತ್ರವಾಗಿದ್ದಾರೆ. समझाते हैं मुझे इस यात्रा का आधार लेना पड़ता है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಏನಂತ, ಈ ಒಂದು ಚಿತ್ರದ ಆಧಾರವನ್ನು ತೆಗೆದುಕೋಬೇಕಾಗಿ ಬರುತ್ತೆ. बरोबर शास्त्रों में है भगवान ने कहा था जबकि महाभारत लड़ाई भी लगी थी. ವಾಸ್ತವದಲ್ಲಿ ಶಾಸ್ತ್ರಗಳಲ್ಲಿ ತಂದೆ ಹೇಳಿದ್ರು, ಭಗವಂತನೇ ಹೇಳ್ತಾರೆ. ಅಂದರೆ ಮಹಾಭಾರತ ಯುದ್ಧನೂ ಕೂಡ ಆಗಿತ್ತು. ಮಹಾಭಾರತ ಯುದ್ಧ ಕೂಡ ನಡೆದಿತ್ತು. ರಾಜಯೋಗ ಸಿಖಾತೆ ಥೇ ಜರೂರ್ ರಾಜ ಈ ಸ್ಥಾಪನಾ ಹುಯಿ ಥಿ. ರಾಜಯೋಗವನ್ನು ಕಲಿಸಿದ್ರು, ಅವಶ್ಯಕವಾಗಿ ರಾಜ್ಯ ಸ್ಥಾಪನೆ ಆಗಿತ್ತು. ಅಭಿತು ರಾಜ ಹೈ ನೈ. ಈಗಂತೂ ರಾಜ್ಯ ಇಲ್ಲ. ರಾಜಯೋಗ ಭಗವಾನ್ನೇ ಸಿಖಾಯ ಥಾ. ರಾಜಯೋಗವನ್ನು ಭಗವಂತನೇನು ಮಾಡಿದ್ರು? ಕಲಿಸಿದ್ರು. ನೈ ದುನಿಯಾ ಕೆ ಲಿಯೆ ಕ್ಯೋಂಕಿ ವಿನಾಶ ಸಾಮನೆ ಖಡಾ ಹೈ. ಹೊಸ ಪ್ರಪಂಚಕ್ಕೋಸ್ಕರ ಭಗವಂತ ರಾಜಯೋಗ ಕಲಿಸಿದ್ರು. ಈಗ ವಿಶ್ವ ವಿನಾಶ ಅನ್ನೋದು ಎದುರುಗಡೆ ನಿಂತಿದೆ. ಸಮझाया जाता है ऐसा हुआ था जबकि स्वर्ग की स्थापना हुई थी. ತಿಳಿಸಲಾಗತ್ತೆ ಈ ರೀತಿ ಆಗಿತ್ತು ಯಾವಾಗ ಸ್ವರ್ಗದ ಸ್ಥಾಪನೆ ಕಾರ್ಯ ಕೂಡ ಆಗಿತ್ತು. ಲಕ್ಷ್ಮೀನಾರಾಯಣದ ರಾಜ್ಯ ಸ್ಥಾಪನಾ ಹುವಾ ತಾ. 5000 ವರ್ಷಗಳ ಹಿಂದೆ
ಇದೇ ಭೂಮಿ ಮೇಲೆ ಲಕ್ಷ್ಮೀನಾರಾಯಣ ರಾಜ್ಯ ಸ್ಥಾಪನೆ ಆಗಿತ್ತು. ಅಭಿ ತುಮಾರಿ ಬುದ್ಧಿ ಮೇ ಹೇ ಸತ್ಯುಗತ ಅಭಿ ಕಲಿಯುಗ ಹೇ. ಈಗ ನಿಮ್ಮ ಬುದ್ಧಿನಲ್ಲಿದೆ ಏನಂತ, ಸತ್ಯುಗ ಇತ್ತು, ಆಮೇಲೆ ಈಗ ಕಲಿಯುಗ ಇದೆ. ಫಿರ್ ಬಾಪ್ ವಹಿ ಬಾತೆ ಸಮಜಾತೆ. ಈಗ ಶಿವ ತಂದೆ ಬಂದು ಅದೇ ವಿಚಾರಗಳನ್ನು ಈಗ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ಐಸಾ ತೋ ಕೋಯಿ ಕ್ಯಾ ನಾ ಸಕೆಗೆ ಮೈ ಪರಮಾತ್ಮ ಪರಮಧಾಮ್ ಸೆ ಆಯಾ ಹೂँ ತುಮಕೋ ವಾಪಸ್ ಲೇ ಜಾನೆ. ಈ ರೀತಿ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾನು ಪರಂಧಾಮದಿಂದ ಬಂದಿದ್ದೀನಿ ನಿಮ್ಮನ್ನೆಲ್ಲ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳೋಕ್ಕೆ ಬೇರೆ ಯಾರು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಪರಂಪಿತ ಪರಮಾತ್ಮ ಹೀಗೆ ಸುತ್ತ. ಈ ವಿಚಾರವನ್ನು ಪರಂಪಿತ ಪರಮಾತ್ಮನೇ ಹೇಳಲಿಕ್ಕೆ ಸಾಧ್ಯ. है ब्रह्मा द्वारा या किसको द्वारा भी कह नहीं सकते हैं. ಇಲ್ಲಿರೋದು ಬ್ರಹ್ಮ, ಪರಂಪಿತ ಪರಮಾತ್ಮ ಹೇಳ್ತಾ ಇದ್ದಾರೆ ಬ್ರಹ್ಮನ ಮುಖಾಂತರ. ಬೇರೆ ಇನ್ಯಾರ ಮುಖಾಂತರನೂ ಈ ರೀತಿ ವಿಚಾರಗಳನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸೂಕ್ಷ್ಮವತನ್ ಮೇ ಬಿ ಹೈ ಹಿ ಬ್ರಹ್ಮ ವಿಷ್ಣು ಶಂಕರ. ಸೂಕ್ಷ್ಮ ಲೋಕದಲ್ಲಿ ಯಾರಿದ್ದಾರೆ, ತ್ರಿಮೂರ್ತಿಗಳಿದ್ದಾರೆ. ब्रह्मा के लिए भी समझाया है कि वह है अव्यक्त ब्रह्म और यह है व्यक्त. ಬ್ರಹ್ಮನಿಗೋಸ್ಕರ ಹೇಳ್ತಾರೆ, ತಿಳಿಸಲಾಗುತ್ತೆ. ಅವರು ಅವ್ಯಕ್ತ ಬ್ರಹ್ಮ, ಇವರು ವ್ಯಕ್ತ ಬ್ರಹ್ಮ. ಅಭಿ ತುಮ್ ಫರಿಷ್ಠಾ ಬಂತೆ ಹೋ. ಈಗ ನೀವೇನಾಗ್ತಾ ಇದ್ದೀರಿ, ಸೂಕ್ಷ್ಮ ದೇವತೆಗಳು ಆಗ್ತಾ ಇದ್ದೀರಿ. ಫರಿಷ್ಠೆ ಸ್ಥೂಲ ವತನ್ ಮೇ ನಹಿ ಹೋತೆ. ಈಗ ಫರಿಷ್ಠಾಗಳು ಸ್ಥೂಲ ವತನದಲ್ಲಿ ಇರೋದಿಲ್ಲ. ಫರಿಷ್ಠೆ ತೋ ಹಡ್ಡಿ ಮಾಂಸ ನಹಿ ಹೋತಾ ಹೈ. ಸೂಕ್ಷ್ಮ ದೇವತೆಗಳಿಗೆ ಮೂಳೆ ಮಾಂಸಗಳ ಶರೀರ ಇರೋದಿಲ್ಲ. ಯಹಾ ಇಸ್ ರೂಹಾನಿ ಸರ್ವಿಸ್ ಮೇ ಹಡ್ಡಿ ಆದಿ ಸಬ್ ಸ್ವಾಹ ಕರ್ ದೇತೆ. ಇಲ್ಲಿ ಈ ಒಂದು ಮೂಳೆ ಮಾಂಸಗಳ ಶರೀರವನ್ನು ಈ ಆತ್ಮಿಕ ಸೇವೆಗೋಸ್ಕರ ಸಂಪೂರ್ಣವಾಗಿ ಸವಿಸ್ತೀರಾ. ಸಬ್ ಕಲಾಸ್ ಕರ್ ದೇತೆ ಹೋ. ಇವೆಲ್ಲವನ್ನು ಇಲ್ಲೇ ಏನು ಮಾಡ್ತೀರಾ, ಸೇವೆಗಳಲ್ಲಿ ತೊಡಗಿಸ್ಕೊತೀರಾ, ಕರ್ಗೋಗುತ್ತೆ. ಫಿರ್ ಫರಿಷ್ಠೆ ಬಂಜಾತೆ. ಆ ನಂತರ ಫರಿಷ್ಠೆ ಆಗ್ತೀರಾ ಅಂತಾರೆ ಬಾಬಾ. ಮಹಾಭಾರತದಲ್ಲಿ ಒಂದು ಘಟನೆ ಆಗುತ್ತೆ. ಎಲ್ಲ ಯುದ್ಧ ಆದಮೇಲೆ ಪಾಂಡವರು ಪರ್ವತಾರೋಹಣ ಮಾಡಿದ್ರು. ಪರ್ವತಾರೋಹಣ ಮಾಡುವಾಗ ಒಂದು ನಾಯಿ ಅವ್ರ ಜೊತೆಯಲ್ಲಿ ಹೋಯಿತು. ಆ ಪರ್ವತಾರೋಹಣ ಮಾಡಬೇಕಾದ್ರೆ ಅವ್ರು ಕರ್ಗೋಗ್ಬಿಟ್ರು ಅಂತ ತೋರಿಸಿದ್ದಾರೆ. ಯಾವುದರಿಂದ ಕರ್ಗೋದ್ರು, ಏನಕ್ಕೋಸ್ಕರ ಕರ್ಗೋದ್ರು, ಅದ್ರ ಬಗ್ಗೆ ಉಲ್ಲೇಖ ಇವತ್ತು ಮುರುಳಿನಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಭಗವಂತನ ಕಾರ್ಯದಲ್ಲಿ, ಆತ್ಮಗಳಿಗೆ ಸೇವೆ ಮಾಡೋ ಕಾರ್ಯದಲ್ಲಿ ನೀವು ಮೂಳೆಯನ್ನು ಸವಿಸ್ತಾ ಇದ್ದೀರಾ. ಸೌದೋಗುತ್ತೆ ಇವು. ಆಮೇಲೆ ನೀವು ಫರಿಷ್ಠ ಅಂದರೆ ಸೂಕ್ಷ್ಮ ದೇವತೆ ಆಗ್ತೀರಾ ಅಂತ ಬಾಬಾ ಹೇಳ್ತಾ ಇರೋದು. ಯಹ ಭಿ ಲಿಖಾ ಹುವಾ ಹೈ ಅಪ್ನಿ ಹಡ್ಡಿಯಾ ಭಿ ಸರ್ವಿಸ್ ಮೇ ದೇ ದಿ. ಇದನ್ನು ಬರೆಯಲ್ಪಟ್ಟಿದೆ. ದದೀಚಿ ಮಹರ್ಷಿ ಯಜ್ಞ ಸೇವೆಗೋಸ್ಕರ ತನ್ನ ಮೂಳೆಗಳನ್ನು ಏನು ಮಾಡಿದ್ರು, ಸವಿಸಿದ್ರು. ಕೋಯ ಅಪ್ನಿ ಹಡ್ಡಿಯ ಕಲಾಸ್ ಕರ್ತೆ ಅಂದರೆ ಅವರು ಯಜ್ಞ ಸೇವೆಯಲ್ಲಿ ತಮ್ಮ ಮೂಳೆಗಳನ್ನು ಸವಿಸಿದ್ರು ಅಂತ ತೋರಿಸಿದ್ದಾರೆ. ಆ್ಯಕ್ಚುಲಿ ದದೀಚಿ ಋಷಿ ಯಾರಿಲ್ಲೇ, ಬ್ರಹ್ಮ ಬಾಬಾನೇ. ಶಿವ ಬಾಬಾ ಬಂದು ಮಹಾಯಜ್ಞ ಸ್ಥಾಪನೆ ಮಾಡಿದ್ರು. ಇಷ್ಟೊಂದು ಮಕ್ಕಳಿಗೆ ಪಾಲನೆ, ಪೋಷಣೆ, ಊಟ, ತಿಂಡಿ, ವಸತಿ, ಯಜ್ಞ ಕಾರ್ಯಗಳಲ್ಲಿ ಬಾಬಾ ಏನು ಮಾಡಿದ್ರು, ತಮ್ಮನ್ನೇ ತಾವು ಸವಿಸ್ಕೊಂಡ್ರು. ಅದರಿಂದ ಅವರಿಗೆ ಸೂಕ್ಷ್ಮತನ ವಸೆ ಆಗುವಂಥ ಭಾಗ್ಯ ಸಿಕ್ಬಿಡ್ತು. ಹಾಗೆ ಮಕ್ಕಳು ಕೂಡ ಸೇವೆ ಮಾಡ್ತಾ ಇದ್ದೀರಾ. ಈ ಸೇವೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಮುಂದೆ ಫರಿಷ್ಠ ಆಗ್ತೀರಾ. ಸ್ಥೂಲ ವತನ್ ಸೆ ಸೂಕ್ಷ್ಮ ವತನ್ ವಾಸಿ ಬಂಧನ. ಸ್ಥೂಲ ಲೋಕದಿಂದ ಈಗ ಆಗಬೇಕಾಗಿರೋದು ಯಾವ ವಾಸಿಗಳು, ಸೂಕ್ಷ್ಮ ವತನ ವಾಸಿಗಳು. ಯಹ ಮಡ್ಡಿ ದೇಕ ಸೂಕ್ಷ್ಮ ವತನ್ ಸೂಕ್ಷ್ಮ ಬಂಜಾತ್. ಇಲ್ಲಿ ನಾವು ಮೂಳೆಗಳನ್ನು ಸೋಸೆ ಸೂಕ್ಷ್ಮ ಆಗಿಬಿಡ್ತೇವೆ. ಇಸ್ ಸರ್ವಿಸ್ ಮೇ ಸಬ್ ಕುಚ್ ಸ್ವಾಹ ಕರ್ನ. ಈ ಸೇವೆಯಲ್ಲಿ ನಿಮ್ಮದೆಲ್ಲವನ್ನು ನೀವು ಸ್ವಾಹ ಮಾಡ್ಕೋಬೇಕು. ಯಾದ್ಮೇ ರಹತೆ ರಹತೆ ಹಮ್ ಫರಿಷ್ಠೆ ಬಂಜಾಯ್. ನೆನಪಿನಲ್ಲಿ ಇದ್ದು ಏನಾಗ್ಬಿಡ್ತೇವೆ, ಫರಿಷ್ಠ ಆಗಿಬಿಡ್ತೇವೆ. ಯಹ ಭಿ ಗಾಯ ಹುವಾ ಹೈ ಮಿರುವ ಮೌತ್ ಮಲ್ಲು ಕಾ ಶಿಕಾರ್. ಇದು ಕೂಡ ಗಾಯನ ಇದೆ. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ಮಲ್ಲುಕ್ ಫರಿಷ್ಠೆಗೂ ಕಹಾ ಜಾತ. ಇಲ್ಲಿ ಫರಿಷ್ಠ ಅಂತ ಯಾವುದಕ್ಕೆ ಹೇಳಲಾಗುತ್ತೆ, ತುಮ್ ಮನುಷ್ಯ ಸೇ ಫರಿಷ್ಠೆ ಬಂತೆ ಹೋ. ನೀವು ಕೂಡ ಮನುಷ್ಯರಿಂದ ಏನಾಗ್ತೀರಾ, ಫರಿಷ್ಠಗಳು ಆಗ್ತೀರಾ. ತುಮಕೋ ದೇವತಾ ನಹಿ ಕೇ ಸಕ್ತೆ.
ಈಗ ನಿಮಗೆ ದೇವತೆಗಳು ಅಂತ ಹೇಳಲಿಕ್ಕಾಗೋದಿಲ್ಲ. ಯಹಾ ತೋ ತುಮಕೋ ಶರೀರ ಹೈನಾ, ಇಲ್ಲಿ ನಿಮಗೆ ಶರೀರ ಇದೆಯಲ್ವಾ. ಸೂಕ್ಷ್ಮ ತನಕ ವರ್ಣನ್ ಅಭಿ ಹೋತಾ ಹೈ, ಸೂಕ್ಷ್ಮ ಲೋಕದ ವರ್ಣನೆ ಅಂತಕ್ಕಂಥದ್ದು ಈಗಲೇ ಆಗತ್ತೆ. ಯೋಗ ಮೇ ರಹ ಫಿರ್ ಫರಿಷ್ಠೆ ಬನ್ ಜಾತೆ ಹೈ, ಯೋಗದಲ್ಲಿದ್ದು ನಂತರ ಏನಾಗ್ಬಿಡ್ತೀರಾ, ಫರಿಷ್ಠ ಆಗ್ಬಿಡ್ತೀರಾ. ಇಚಾಡಿ ಮೇ ತುಮ್ ಫರಿಷ್ಠೆ ಬನ್ ಜಾಯಂಗೆ, ಕೊನೆಗೆ ನೀವೇನಾಗ್ಬಿಡ್ತೀರಾ, ಸೂಕ್ಷ್ಮ ದೇವತೆಗಳು ಆಗ್ಬಿಡ್ತೀರಾ. ತುಮಕೋ ಸಬ್ ಸಾಕ್ಷಾತ್ಕಾರ ಹೋತಾ ಹೈ ಅವ್ರ ಖುಷಿ ಭಿ ಹೋಗಿ, ನಿಮಗೆಲ್ಲ ಕೂಡ ಸಾಕ್ಷಾತ್ಕಾರನಾಗುತ್ತೆ ಮತ್ತು ನಿಮಗೆ ಖುಷಿ ಕೂಡ ಹೆಚ್ಚುತ್ತೆ. ಮನುಷ್ಯ ತೋ ಸಬ್ ಕಾಲ್ ಕಾ ಶಿಕಾರ್ ಹೋ ಜಾಯಂಗೆ, ಜನರು ಇವತ್ತು ಏನು ಸಾವಿದೆ ಅದಕ್ಕೆ ಏನಾಗ್ಬಿಡ್ತಾರೆ, ಸಾವಿಗೆ ವಶವಾಗಿಬಿಡ್ತಾರೆ, ಶಿಕಾರ ಆಗೋಗ್ಬಿಡ್ತಾರೆ, ಬೇಟೆ ಆಗಿಬಿಡ್ತಾರೆ. ಸಾವು ಬಂದೆಲ್ಲರನ್ನೂ ಆಕ್ರಮಿಸ್ಕೊಳುತ್ತೆ. ತುಮಾರೆ ಮೇ ಭಿ ಮಹಾವೀರ್ ವಹ ಹೈ ಜೋ ಅಡೋಲ್ रहेंगे. ಈ ಜ್ಞಾನದಲ್ಲಿ ಯಾರಪ್ಪ ಮಹಾವೀರರು ಅಂದರೆ ಯಾರು ಗಟ್ಟಿಯಾಗಿರ್ತಾರೆ, ಅಚಲ ಅಡೋಲ್ವಾಗಿರ್ತಾರೆ, ಅವ್ರಿಗೆ ಮಹಾವೀರರು. ಬಾಕಿ ಕ್ಯಾ ಕ್ಯಾ ಹೋತಾ रहेगा, ಬಾಕಿ ಏನೇನಾಗ್ತಾ ಇರುತ್ತೆ. ವಿನಾಶ ಕಾ ಸೀನ್ ಭಿ ಹೋತಾ ಹೈ ನಾ, ವಿನಾಶ ದೃಶ್ಯಗಳು ಕೂಡ ಕೊನೆಗೆ ಇರುತ್ತಲ್ವ. ಅರ್ಜುನ್ ಕಾ ವಿನಾಶ ಕಾ ಸಾಕ್ಷಾತ್ಕಾರ ಹುವಾ ಹೈ, ಅರ್ಜುನನಿಗೆ ವಿನಾಶದ ಸಾಕ್ಷಾತ್ಕಾರ ಆಯಿತು. ಏಕ ಅರ್ಜುನ್ ಕಿ ಬಾತ್ ನಹಿ, ಒಬ್ಬ ಅರ್ಜುನನ ಮಾತಲ್ಲ. ತುಮ್ ಸಬ್ ಬಚ್ಚೆ ವಿನಾಶ ಅವ್ರ ಸ್ಥಾಪನಾ ಕಾ ಸಾಕ್ಷಾತ್ಕಾರ ಹೋತಾ ಹೈ, ತಾವೆಲ್ಲ ಮಕ್ಕಳಿಗೆ ವಿನಾಶ ಹೆಂಗಾಗುತ್ತೆ, ಸ್ಥಾಪನೆ ಹೆಂಗಾಗುತ್ತೆ, ಎಲ್ಲವೂ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಸಾಕ್ಷಾತ್ಕಾರಗಳಾಗ್ತಾ ಹೋಗುತ್ತೆ. ಪೆಹಲೆ ಪೆಹಲೆ ಬಾಬಾ ಕೋ ಭಿ ವಿನಾಶ ಕಾ ಸಾಕ್ಷಾತ್ಕಾರ ಹುವಾ. ಮೊದಲು ಕೂಡ ಬ್ರಹ್ಮ ಬಾಬಾ ಅವ್ರಿಗೆ ವಿನಾಶ ಹೆಂಗಾಗುತ್ತೆ ಅನ್ನೋದು ಕೂಡ ಏನಾಗಿತ್ತು, ಸಾಕ್ಷಾತ್ಕಾರ ಆಗಿತ್ತು. ಉಸ್ ಸಮಯ ಜ್ಞಾನ ತೋ ಕುಚ್ ಭಿ ಥಾ ನಹಿ, ಆ ಸಂದರ್ಭದಲ್ಲಿ ಈ ಒಂದು ಜ್ಞಾನ ಅಂತಕ್ಕಂಥದ್ದು ಇರಲಿಲ್ಲ. ದೇಖ ಸೃಷ್ಟಿ ಕಾ ವಿನಾಶ ಹೋ ರಹಾ ಹೈ, ಬಾಬಾ ಅವ್ರು ನೋಡ್ತಾ ಇದ್ರು ಸೃಷ್ಟಿಯ ವಿನಾಶ ಹೆಂಗಾಗುತ್ತೆ. ಚತುರ್ಭುಜ ಕಾ ಭಿ ಸಾಕ್ಷಾತ್ಕಾರ ಹುವಾ, ಬ್ರಹ್ಮ ಬಾಬಾ ಅವ್ರಿಗೆ ಚತುರ್ಭುಜದ್ದು ಮಹಾವಿಷ್ಣುದು ಸಾಕ್ಷಾತ್ಕಾರ ಆಯಿತು. ಸಮझने लगा या तो अच्छा है, विनाश के बाद हम विश्व के मालिक बनते, ತಿಳ್ಕೊಂಡ್ರು ವಿನಾಶದ ನಂತರ ನಾವು ವಿಶ್ವದ ಮಾಲೀಕರಾಗ್ತೇವೆ ಅಂತ. ಖುಷಿ ಆಗಿ ಅವ್ರಿಗೇನು ಬಂತೋ, ಖುಷಿ ಬಂದ್ಬಿಡ್ತು. ಅಭಿ ಯ ದುನಿಯಾ ನಹಿ ಜಾನ್ತಿ ವಿನಾಶ ತೋ ಅಚ್ಚಾ ಹೈ ನಾ, ಈಗ ಪ್ರಪಂಚದವ್ರಿಗೆ ಗೊತ್ತಿಲ್ಲ ವಿನಾಶ ಆಗೋದು ಒಳ್ಳೆಯದು. ಪೀಸ್ ಕೆ ಲಿಯೇ ಪ್ರಯತ್ನ ಕರ್ತೆ ಪರಂತು ಆಖರಿ ವಿನಾಶ ತೋ ಹೋನಾ ಹೈ, ಶಾಂತಿ ಬೇಕು ಶಾಂತಿ ಬೇಕು ಅಂತೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ, ಆದರೆ ಕೊನೆಗೆ ವಿನಾಶ ಅಂತೂ ಆಗಲೇಬೇಕು. ಯಾದ್ ಕರ್ತೆ ಹೇ ಪತಿತ ಪಾವನ ಆವ, ನೆನಪು ಮಾಡ್ತಾ ಇರ್ತಾರೆ ಪತಿತ ಪಾವನ ಬಾ ಅಂತೇಳ್ಬಿಟ್ಟು. ತೋ ಬಾಪ್ ಆಯಂಗೆ ಜರೂರ್ ಆಕರ್ ಪಾವನ್ ದುನಿಯಾಕ್ಕೆ ಸ್ಥಾಪನಾ ಕರೆಂಗೆ, ಶಿವ ತಂದೆ ಬರ್ತಾರೆ ಈ ಭೂಮಿ ಮೇಲೆ, ಬಂದು ಪಾವನ ಪ್ರಪಂಚವನ್ನು ಸ್ಥಾಪನೆ ಅವಶ್ಯಕವಾಗಿ ಮಾಡ್ತಾರೆ. ಜಿಸ್ಸೆ ಹಮ್ ರಾಜಾಯಿ ಕರೆಂಗೆ, ಪಾವನ ಪ್ರಪಂಚದಲ್ಲಿ ಹೋಗ್ಬಿಟ್ಟು ನಾವೇನು ಮಾಡ್ತೀವಿ, ರಾಜ್ಯವನ್ನು ಆಳ್ತೇವೆ. ಯಹ ತೋ ಅಚ್ಚಾ ಹೇನಾ, ಇದು ತುಂಬ ಒಳ್ಳೆಯ ವಿಚಾರ ಅಲ್ವಾ. ಕ್ಯೋಂಕಿ ದುಃಖ, ಯಾಕೆಂದರೆ ಈ ಪ್ರಪಂಚದಲ್ಲಿ ಏನಿದೆ, ತುಂಬ ದುಃಖಗಳಿದೆ. ಪಾವನ್ ದುನಿಯಾ ಮೇ ದೇವತಾಯೇ ಪತಿ ದುನಿಯಾ ಮೇ ತೋ ದೇವತಾಯೇ ಕಾ ಫೇರ್ ಭಿ ಆ ನಹೀ ಸಕ್ತೆ, ಪಾವನ ಪ್ರಪಂಚದಲ್ಲಿ ದೇವತೆಗಳಿರ್ತಾರೆ, ಪತಿತ ಪ್ರಪಂಚದಲ್ಲಿ ದೇವತೆಗಳು ಹೆಜ್ಜೆ ಇಡಲಿಕ್ಕೂ ಸಾಧ್ಯವಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತೋ ಜರೂರ್ ಪತಿ ದುನಿಯಾಗ ವಿನಾಶ ಹೋನಾ ಚೈನ, ಅವಶ್ಯಕವಾಗಿ ಪತಿತ ಪ್ರಪಂಚದ ವಿನಾಶನೂ ಕೂಡ ಆಗಲೇಬೇಕಾಗಿದೆ ಅಲ್ವಾ. ಗಾಯ ಭಿ ಹುವಾ ಹೈ ಮಹಾವಿನಾಶ ಹುವಾ, ಗಾಯನ ಕೂಡ ಇದೆ ಮಹಾವಿನಾಶ ಆಯಿತು ಅಂತ. ಸಬ್ಕೆ ಬಾದ್ ಕ್ಯಾ ಹೋತಾ ಹೈ, ಅದರ ನಂತರ ಏನಾಗುತ್ತೆ, ವಿನಾಶ ನಂತರ ಏನಾಗುತ್ತೆ. ಏಕ ಧರ್ಮ ಕಿ ಸ್ಥಾಪನಾ, ಸೋ ಐಸಾ ಹೋಗಾನ, ಒಂದು ಧರ್ಮದ ಸ್ಥಾಪನೆ ಈ ರೀತಿ ಆಗುತ್ತಲ್ವ. ಯಹಾ ಸೆ ರಾಜ್ಯೋಗ ಸೀಖೆಂಗೆ, ಇಲ್ಲಿ ಬಂದು ರಾಜ್ಯೋಗವನ್ನು ಕಲ್ತ್ಕೊತೀರಾ. ನೆಕ್ಸ್ಟ್ ಅಂತ ಒಂದು ಪ್ರಪಂಚ ಬರುತ್ತೆ. ವಿನಾಶ ಹೋಗ ಬಾಕಿ ಭಾರತ್ ಮೇ ಕೌನ್ ಬಚ್ಚೆಂಗೆ, ವಿನಾಶದ ನಂತರ ಭಾರತ ದೇಶದಲ್ಲಿ ಉಳ್ಕೊಳ್ಳೋರು ಯಾರೋ, जो राजयोग सीखते हैं, ನಾಲೆಡ್ಜ್ ದೇತೆ हैं, ವಹಿ ಬಚೆಂಗೆ. ಯಾರು ಈ ಸಮಯದಲ್ಲಿ ರಾಜಯೋಗವನ್ನು ಕಲಿತಾ ಇದ್ದಾರೆ, ಆಮೇಲೆ ಈ ಒಂದು ಜ್ಞಾನವನ್ನು ಅನೇಕರಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಅವರೇ ಉಳ್ಕೊತಾರೆ. ಅಂದರೆ ಅವರ ಆತ್ಮಗಳು ಈ ಶರೀರ ಬಿಟ್ಟರು ಕೂಡ ಮತ್ತೆ ಸತ್ಯುಗಕ್ಕೆ ಹೊಸ ಶರೀರ ತೊಗೊಂಡು ಬಂದುಬಿಡ್ತಾರೆ.
इसमें डरने की बात नहीं, ವಿನಾಶ ಆಗುತ್ತೇನೋ ಏನಾಗುತ್ತೋ ಎತ್ತಾಗುತ್ತೋ ಅಂತ ಭಯ ಪಡಬೇಡ್ರಿ ಅಂತಾರೆ ಬಾಬಾ. ಹೆದರ್ಕೋಬೇಡಿ. ಪತಿತ ಪಾವನ್ ಕೋ ಬುಲಾತೆ ಹೇ ಜಬ್ಕಿ ಆತೆ ಹೇ ತೋ ಖುಷಿ ಹೋನಿ ಚೈನಾ. ನೀವು ಕರೆದಿರೋದು ಪತಿತ ಪಾವನ ಭಗವಂತ ಬಾ ಅಂತ, ಅವ್ರು ಬರ್ತಾ ಇದ್ದಾರೆ, ಇಷ್ಟೆಲ್ಲ ಕಾರ್ಯ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಪಡಬೇಕಲ್ಲ. ಭಗವಂತ ಬಂದರು ನಮಗೆಲ್ಲರಿಗೂ ಮುಕ್ತಿ, ಜೀವನ ಮುಕ್ತಿ ಕೊಡಲಿಕ್ಕೆ, ನಮಗೆ ಸದ್ಗತಿ ಕೊಡಲಿಕ್ಕೆ, ಪಾಪ ಪರಿಹಾರ ಮಾಡಲಿಕ್ಕೆ ಬಂದರು ಅಂತ ನೀವು ಖುಷಿ ಪಡಬೇಕಲ್ವ. तो बाबा कहते हैं विचारों को मत जाओ, विचारों को और विचारों में मत जाओ, इन ವಿಕಾರೋಂ ಪರ್ ಜೀತ್ ಪಾವೋ. ವಿಕಾರಗಳಲ್ಲಿ ಹೋಗಬೇಡಿ, ವಿಕಾರಗಳ ಮೇಲೆ ವಿಜಯವನ್ನು ಗಳಿಸಿ. ವಾ ದಾನ್ ದೇದೋ ಗ್ರಹಣ ಚೂಟೆ. ವಿಕಾರಗಳನ್ನೆಲ್ಲ ದಾನವಾಗಿ ಕೊಟ್ಬಿಡಿ, ಆಗೇನಾಗುತ್ತೆ, ಗ್ರಹಣ ಬಿಟ್ಟೋಗುತ್ತೆ. ಭಾರತ ಕಾ ಗ್ರಹಣ ಚೂಟ್ತಾ ಹೇ ಜರೂರ್. ಭಾರತ ದೇಶದ ಗ್ರಹಣನೂ ಕೂಡ ಬಿಟ್ಟು ಹೋಗುತ್ತೆ ಅವಶ್ಯಕವಾಗಿ. ಕಾಲೆ ಸೆ ಗೋರಾ ಬನ್ನ ಹೇ, ಸತ್ಯುಗ್ ಮೇ ಪವಿತ್ರ ದೇವತಾಯೇ ಥೇ, ಜರೂರ್ ಯಹಾ ಬನೆ ಹೋಂಗೆ. ಸತ್ಯುಗದಲ್ಲಿ ಪವಿತ್ರ ದೇವತೆಗಳಿದ್ದರೂ ಅವಶ್ಯಕವಾಗಿ ಇಲ್ಲೇ ಇದ್ದಾರೆ. ತುಮ್ ಜಾನ್ತೆ ಹೋ ಹಮ್ ಶ್ರೀಮತ್ ಸೆ ನಿರ್ವಿಕಾರಿ ಬಂತೆ. ನಿಮಗೆ ಗೊತ್ತಿದೆ ಶ್ರೀಮತದಂತೆ ನಾವೇನಾಗ್ತಾ ಇದ್ದೀವಿ, ನಿರ್ವಿಕಾರಿಗಳು ಆಗ್ತಾ ಇದ್ದೇವೆ. ಭಗವಾನ್ ವಾಚೆ ಗುಪ್ತ. ಭಗವಂತನ ವಾಕ್ಯ ಏನಿದೆ ಗುಪ್ತವಾಗಿದೆ. ಶ್ರೀಮತ್ ಪರ್ ಚಲ್ಕರ್ ತುಮ್ ಬಾದಶಾಹಿ ಪಾತೆ ಹೋ. ಶ್ರೀಮತದಂತೆ ನಡೆದು ನೀವು ರಾಜ್ಯಭಾಗ್ಯವನ್ನೇನು ಮಾಡ್ತಾ ಇದ್ದೀರಾ, ಪಡ್ಕೊಳ್ತಾ ಇದ್ದೀರಾ. ಬಾಬಾ ಕೇತೆ ತುಮಕೋ ನರಸೆ ನಾರಾಯಣ್ ಬನ್ನ ಹೇ. ತಂದೆ ಹೇಳ್ತಾರೆ ನೀವು ನರನಿಂದ ಏನಾಗಬೇಕಾಗಿದೆ, ನಾರಾಯಣ ಆಗಬೇಕಾಗಿದೆ. ಸೆಕೆಂಡ್ ಮೇ ರಾಜ ಈ ಮಿಲ್ ಸಕ್ತಿ. 1 ಸೆಕೆಂಡ್ನಲ್ಲಿ ರಾಜ್ಯಭಾಗ್ಯ ನಿಮಗೆ ಸಿಕ್ಕಬಹುದು. ಶುರು ಮೇ ಬಚ್ಚಿಯ 4-5 ದಿನ ಈ ವೈಕುಂಠ ಮೇ ಜಾಕರ್ ರಾತಿದ್ವಿ. ಬಿಗಿನಿಂಗ್ನಲ್ಲಿ ಮಕ್ಕಳು 4-5 ದಿನ ಹೋಗ್ಬಿಟ್ಟು ವೈಕುಂಠದಲ್ಲಿ ಹೋಗಿದ್ದು ಅನುಭವ ಮಾಡ್ಕೊಂಡು ಬರ್ತಾಯಿದ್ರು. ಶಿವ ಬಾಬಾ ಕರ್ ಬಚ್ಚೋಂಕು ವೈಕುಂಠ ಕಾ ಭಿ ಸಾಕ್ಷಾತ್ಕಾರ ಕರಾತೆ ಥೇ. ಶಿವಬಾಬಾ ಅವ್ರು ಬಂದುಬಿಟ್ಟು ಮಕ್ಕಳಿಗೆ ವೈಕುಂಠ ಹೆಂಗಿರುತ್ತೆ ಅನ್ನೋದು ಕೂಡ ಏನು ಮಾಡ್ತಾಯಿದ್ರು, ಸಾಕ್ಷಾತ್ಕಾರ ಮಾಡಿಸ್ತಾಯಿದ್ರು. ದೇವತಾಯಿ ಆತೈತೆ ಇತನ ಮಾನ್ ಶಾನ್ ಸೆ. ದೇವಾನ್ ದೇವತೆಗಳು ಬರ್ತಾಯಿದ್ರು ಎಷ್ಟೊಂದು ಘನತೆ ಮತ್ತು ಗೌರವದಿಂದ. तो बच्चों को दिल अंदर लगता है बरोबर गुप्त वेश में आने वाला बाप हमको समझा रहे. ಮನುಷ್ಯ ಈಗ ನಮಗೆ ಮಕ್ಕಳಿಗೆ ಅವಶ್ಯಕವಾಗಿ ಒಳಗಡೆ ಮನಸ್ಸಿಗೆ ನಾಟುತ್ತೆ ಏನಂತ, ವಾಸ್ತವದಲ್ಲಿ ಗುಪ್ತ ವೇಷದಲ್ಲಿ ಶಿವಬಾಬಾ ಬರುವಂಥವರು ಇದ್ದಾರೆ. ನಮ್ಗೆ ಇಷ್ಟೆಲ್ಲ ವಿಚಾರಗಳನ್ನು ಅವ್ರು ಬಂದು ತಿಳಿಸ್ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಬರುತ್ತೆ. ಬ್ರಹ್ಮ ತನ್ಮೆ ಆತೇನ ಬ್ರಹ್ಮನ ಶರೀರದಲ್ಲಿ ಬರ್ತಾರಲ್ವ. ಪ್ರಜಾಪಿತ ಬ್ರಹ್ಮ ದ್ವಾರ ಸ್ಥಾಪನ. ಪ್ರಜಾಪಿತ ಬ್ರಹ್ಮನ ಮುಖಾಂತರ ಏನಾಗುತ್ತೆ, ಹೊಸ ಪ್ರಪಂಚ ಸ್ಥಾಪನೆ ಆಗುತ್ತೆ. ಬಾಬಾನೇ ಸಮझाया है कोई भी आते हैं तो उनको पूछो किसके पास आते हो. ಈಗ ಯಾರಾದರೂ ಬರ್ತಾರೆ ಅಂತ ಇಟ್ಕೊಳ್ಳಿ. ಬರ್ತಾರೆ ಅಂತಂದರೆ ಯಾರ ಹತ್ರ ಬರ್ತೀರಿ ಅಂತ ಹೇಳ್ಬಿಟ್ಟು ಕೇಳಿ. ಬಿ ಕೆ ಪಾಸ್. ಯಾರ ಹತ್ರ ಬರ್ತಾರೆ, ಬಿ ಕೆ ಹತ್ರ. ಅಚ್ಚಾ ಬ್ರಹ್ಮ ಕಾ ನಾಮ್ ಕಭಿ ಸುನಾ ಹೈ. ಬ್ರಹ್ಮನ ಹೆಸರು ಎಲ್ಲಾದರೂ ಕೇಳಿದ್ದೀರಾ. ಪ್ರಜಾಪಿತ ತೋ ಹೈನ. ಪ್ರಜಾಪಿತ ಇದ್ದಾರಲ್ವ. ಅಗರ್ ಹಾಗೆ ಬಿ ಬನೆ ಥೇ. ಅವಶ್ಯಕವಾಗಿ ಹಿಂದೇನೂ ಆಗಿದ್ರು. ಬ್ರಹ್ಮ ದ್ವಾರ ಸ್ಥಾಪನಾ ತೋ ಸಾತ್ಮೆ ಬ್ರಾಹ್ಮಣ ಬಿ ಚೈ. ಬ್ರಹ್ಮರವ್ರ ಮುಖಾಂತರ ಹೊಸ ಪ್ರಪಂಚ ಸ್ಥಾಪನೆ ಆಗ್ತಾ ಇದೆ ಅಂದರೆ ಬ್ರಾಹ್ಮಣರು ಕೂಡ ಬೇಕಾಗತ್ತೆ. ಬಾಬಾ ಬ್ರಹ್ಮ ದ್ವಾರ ಕಿಸ್ಕೋ ಸಮझाते. ಶಿವ ಬಾಬಾ ಬ್ರಹ್ಮ ಬಾಬಾ ಮುಖಾಂತರ ಯಾರಿಗೆ ತಿಳಿಸ್ತಾ ಇದ್ದಾರೆ, ಶೂದ್ರಂಗೋ ನೈ ಸಮझाएंगे. ಶೂದ್ರರಿಗೆ ಇಷ್ಟೆಲ್ಲ ವಿಚಾರ ಗೊತ್ತಾಗಲ್ಲ, ತಿಳಿಸೋಕ್ಕೂ ಆಗಲ್ವಲ್ಲ. ಯಹ ತೋ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣ ಹೇ. ಇಲ್ಲಿ ಬ್ರಹ್ಮನ ಮುಖ ವಂಶಾವಳಿ ಬ್ರಾಹ್ಮಣರು ಇದ್ದಾರೆ. ಶಿವ ಬಾಬಾನೇ ಬ್ರಹ್ಮ ದ್ವಾರ ತುಮಕೋ ಅಪನ ಬನಾಯ. ಶಿವ ತಂದೆ ಬಂದು ಬ್ರಹ್ಮ ಮುಖಾಂತರ ಮಕ್ಕಳನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ಬ್ರಹ್ಮ ಕುಮಾರ್ ಕುಮಾರಿಯ ಕಿತ್ನೆ ಡೇರೆ. ಬ್ರಹ್ಮ ಕುಮಾರ ಕುಮಾರಿಯರು ಎಷ್ಟೊಂದು ಜನ ಇದ್ದಾರೆ. ಕಿತನೆ ಸೆಂಟರ್ಸ್ ಹೈ ಸಬ್ ಮೇ ಬ್ರಹ್ಮ ಕುಮಾರಿಯ ಪಡ್ತಿ. ಇಷ್ಟೊಂದು ಸೇವಾ ಕೇಂದ್ರಗಳಿದ್ದಾವೆ. ಇಷ್ಟೊಂದು ಜನ ಬ್ರಹ್ಮ ಕುಮಾರ್ ಕುಮಾರಿಯರು ಓದ್ತಾ ಇದ್ದಾರೆ. ಯಹ ತುಮಕೋ ದಾದೆ ಕಾ ವರ್ಷ ಮಿಲ್ತಾ ಹೈ. ಇಲ್ಲಿ ನಮಗೆ ತಾತನಿಂದ ಆಸ್ತಿ ತಂದೆದು ಸಿಗ್ತಾ ಇದೆ. ಶಿವ ಬಾಬಾ ಹಮ್ಕೋ ರಾಜಯೋಗ ಸಿಖಾತಾ ಹೈ. ಶಿವ ಬಾಬಾ ನಮ್ಗೇನು ಕಲಿಸ್ತಾ ಇದ್ದಾರೆ, ರಾಜಯೋಗ ಕಲಿಸ್ತಾ ಇದ್ದಾರೆ. ವಹ ನಿರಾಕಾರ ಹೋನೆ ಕೆ ಕಾರಣ ಇನ್ಕಾ ಶರೀರ ಕಾ ಆಧಾರ ಲೇಕರ್ ಹಮ್ಕೋ ನಾಲೆಡ್ಜ್ ಸುನಾತೆ. ಅವರು ನಿರಾಕಾರನಾಗಿರೋದ್ರಿಂದ ಈ ಬ್ರಹ್ಮನ ಶರೀರವನ್ನು, ಸಾಕಾರ ಮಾಧ್ಯಮವನ್ನು ಆಧಾರ ತಗೊಂಡು ಇಷ್ಟೆಲ್ಲ ನಮಗೆ ಜ್ಞಾನವನ್ನು ಏನು ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ಪ್ರಜಾಪಿತ
के तो सब बच्चे होंगे ना. ಪ್ರಜಾಪಿತ ಬ್ರಹ್ಮನಿಗೆ ಎಲ್ಲರೂ ಮಕ್ಕಳಾಗಿದ್ದಾರೆ. तो हम है ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯ ಶಿವ ಬಾಬಾಗೆ ದಾದಾ. ನಾವೆಲ್ಲರೂ ಕೂಡ ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗಿದ್ದೇವೆ, ಕುಮಾರ್ ಕುಮಾರಿಯರಾಗಿದ್ದೇವೆ. ಶಿವ ಬಾಬಾ ದಾದಾ ಆಗಿದ್ದಾರೆ. ಉನ್ಹೋನೆ ಅಡಾಪ್ಟ್ ಕಿಯಾ ಹೇ, ಅವರೇ ನಮ್ಮನ್ನೆಲ್ಲ ಏನು ಮಾಡಿದ್ದಾರೆ, ದತ್ತು ಮಕ್ಕಳನ್ನಾಗಿ ತಗೊಂಡಿದ್ದಾರೆ. ತುಮ್ ಜಾನ್ತೆ ಹೋ ಹಮ್ ದಾದೆ ಸೆ ಪಡ್ ರಹೆ ಬ್ರಹ್ಮ ದ್ವಾರ. ನೀವು ತಿಳ್ಕೊಂಡಿದ್ದೀರಿ, ನಾವು ತಾತನಿಂದ ಓದ್ತಾ ಇದ್ದೀವಿ ಬ್ರಹ್ಮನ ಮುಖಾಂತರ. ಯಹ ಲಕ್ಷ್ಮೀನಾರಾಯಣ ದೋನೋ ಸ್ವರ್ಗಕ್ಕೆ ಮಾಲೀಕಯ್ಯ. ಈ ಲಕ್ಷ್ಮೀನಾರಾಯಣರು ಕೂಡ ಇಬ್ಬರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರಲ್ವ. ಭಗವಂತ ಏಕ್ ಉಂಚತೆ ಉಂಚ ನಿರಾಕಾರ ಹಿ ಹೇ. ಭಗವಂತ ಒಬ್ಬರೇ ಇದ್ದಾರೆ, ನಿರಾಕಾರ ಆಗಿದ್ದಾರೆ ಅವರು. ಬಚ್ಚೋಂಕೋ ಧಾರಣ ಬಡಿ ಅಚ್ಚಿ ಹೋನಿ ಚಿ. ಈ ಜ್ಞಾನ ಮಕ್ಕಳಿಗೆ ಚೆನ್ನಾಗಿ ಏನಾಗಬೇಕಾಗಿದೆ, धारणे ಮಾಡ್ಕೋಬೇಕಾಗಿದೆ. पहले पहले समझाओ दो बाबा है. ಭಕ್ತಿ ಮಾರ್ಗ में स्वर्ग में तो एक बाप है. ಮೊಟ್ಟ ಮೊದಲು ನೀವು ತಿಳಿಸ್ಬೇಕು, ಇಬ್ಬರು ತಂದೆ ಇದ್ದಾರೆ ಅಂತ. ಭಕ್ತಿನಲ್ಲಿ ಒಬ್ಬರು ತಂದೆ, ಜ್ಞಾನ ಮಾರ್ಗದಲ್ಲಿ ಇಬ್ಬರು ತಂದೆ. ಏಕ ಹೇ ಪಾರಲೌಕಿಕ ಬಾಪ್. ತುಮ್ ಬಾದಶಾಹಿ ಮಿಲ್ ಗೈ ಫಿರ್ ಯಾದ್ ಕ್ಯೋ ಕರೆಂಗೆ. ಸ್ವರ್ಗದಲ್ಲಿ ಒಬ್ಬರೇ ತಂದೆ, ಪಾರಲೌಕಿಕ ತಂದೆಯನ್ನು ನೀವು ಸ್ವರ್ಗದ ರಾಜ್ಯ ಭಾಗ್ಯ ಪಡ್ಕೊಂಡು ಬಿಟ್ಟಾದ್ಮೇಲೆ ಅವ್ರು ನೀವು ನೆನಪೇ ಮಾಡೋದಿಲ್ಲ. ಅಲ್ಲಿ ಲೌಕಿಕದಲ್ಲಿ ಒಬ್ಬರು ತಂದೆ ಅಷ್ಟೇ ಸ್ವರ್ಗದಲ್ಲಿ ನೆನಪು ಮಾಡ್ತೀರಾ. ದುಃಖ ಹೈ ಹಿ ನಹಿ ಜೋ ಯಾದ್ ಕರ್ನಾ ಪಡೆ. ದುಃಖದ ಪ್ರಶ್ನೆನೇ ಇಲ್ಲ, ದುಃಖ ಬರೋದೇ ಇಲ್ಲ, ನೆನಪು ಮಾಡೋ ಅಗತ್ಯನೂ ಇಲ್ಲ. ಗಾತೆ ಬಿ ಹೇ ದುಃಖ ಅರ್ಥ ಸುಖಕ್ಕರ್ಥ. ಗಾಯನ ಕೂಡ ಇದೆ, ದುಃಖವನ್ನು ದೂರ ಮಾಡ್ತಕ್ಕಂಥವನೇ, ಸುಖವನ್ನು ಕೊಡ್ತಕ್ಕಂಥವನೇ. ಅಭಿ ಕಿ ಬಾತ್ ಹೈ, ಈಗಿಂದೇ ವಿಚಾರ ಆಗಿದೆ ಅಂತಾರೆ. ಜೋ ಫಾಸ್ಟ್ ಹೋ ಜಾತೆ ಉನ್ಕ ಗಾಯನ ಹೋಗ್ತಾ ಹೈ. ಯಾರು ಇದ್ದು ಹೋಗಿದ್ದಾರೆ ಅವ್ರದ್ದೇ ಗಾಯನ ನಡೀತಾ ಇರುತ್ತೆ. ಮಹಿಮಾ भी एक की है, एक बापी आकर पतितों को पावन बनाती. ಮಹಿಮೆ ಇರೋದು ಒಬ್ಬರದೇ ಇರೋದು, ಅವರೇ ಬಂದು ಪತಿತ ಪಾವನ ತಂದೆ ಮಕ್ಕಳನ್ನ ಏನು ಮಾಡ್ತಾ ಇದ್ದಾರೆ, ಪಾವನರನ್ನಾಗೆ ಮಾಡ್ತಾ ಇದ್ದಾರೆ. ಮನುಷ್ಯ ತೋಡಿ ಸಮಸ್ತೆ ವಹ ತೋ ಪಾಸ್ಟ್ ಕಿ ಕಥಾ ಬೈಟ್ ಲಿಖ್ತೆ ಹೇ. ಜನರು ತಿಳ್ಕೊಳ್ಳೋದಿಲ್ಲ, ಅವರು ನಡೆದೋಗಿರೋ ಕಥೆಗಳನ್ನೆಲ್ಲ ಬಂದು ಹೇಳ್ತಾ ಇರ್ತಾರೆ. ಮನುಷ್ಯ ತೋಡಿ ಸಮಸ್ತೆ ಪಾಸ್ಟ್ ಕ ಕಥಾ ಬೈಟ್ ಲಿಖ್ತೆ ಹೇ. ಜನರಿಗೆ ಗೊತ್ತಿಲ್ಲ ಇವರು ನಡೆದೋಗಿರೋದು ಕತೆ ಬರೆದಿದ್ದಾರೆ ಅನ್ನೋದು. ಅಭಿ ತುಮ್ ಸಮಸ್ತೆ ಹೋ ಬರೋಬರ್ ಬಾಬಾನೇ ರಾಜು ಸಿಕ್ಕಾಯ ಜಿಸ್ಸೆ ಬಾದಶಾಹಿ ಮಿಲಿ. ವಾಸ್ತವದಲ್ಲಿ ಭಗವಂತ ಈ ಸಮಯದಲ್ಲಿ ರಾಜ್ಯೋಗವನ್ನು ಕಲಿಸ್ಕೊಟ್ಟಿದ್ರು, ಇದರಿಂದನೇ ಸ್ವರ್ಗದ ರಾಜ್ಯ ಭಾಗ್ಯ ಸಿಕ್ಕಿತ್ತು. 84 ಜನ್ಮ का ಚಕ್ಕರ್ ಲಗಾಯ ಅಭಿ ಫಿರ್ ತುಮ್ ಪಡ್ ರಹೆ ಹೋ. 84 ಜನ್ಮಗಳ ಚಕ್ರ ಸುತ್ಕೊಂಡು ಬಂದಿದ್ದೀರಿ, ಈಗ ನಾವು ಓದ್ತಾ ಇದ್ದೇವೆ. ಫಿರ್ 21 ಜನ್ಮೋं के लिए ರಾಜ್ಯ ಕರೆಂಗೆ. ಇಲ್ಲಿಂದ ಓದ ನಂತರ 21 ಜನ್ಮಗಳು ಏನು ಮಾಡ್ತೀವಿ, ರಾಜ್ಯವನ್ನು ಪಡ್ಕೊತೇವೆ. ಐಸಾ ದೇವತಾ ಬನೆಂಗೆ ಜೈಸೆ ಕಲ್ಪ ಕಲ್ಪ ಪೇಲೆ ಬನೆಯುತ್ತೆ. ಈ ರೀತಿ ದೇವತೆಗಳಾಗ್ತೇವೆ, ಕಲ್ಪದ ಹಿಂದೆ ಹೆಂಗೆ ಆಗಿದ್ವೋ ಅದೇ ರೀತಿ. ಸಮಸ್ತೆ ಹೇ ಹಮ್ನೆ 84 ಜನ್ಮ ಪೂರಾ ಚಕ್ಕರ್ ಲಗಾಯ. ನೀವು ತಿಳ್ಕೊಳ್ತೀರಾ, ನಾವು 84 ಜನ್ಮಗಳ ಸಂಪೂರ್ಣ ಚಕ್ರವನ್ನು ಸುತ್ಕೊಂಡು ಬಂದುಬಿಟ್ಟಿದ್ದೇವೆ. ಆ ಫಿರ್ ಸತ್ಯುಗ ತ್ರೇತಾ ಮೇ ಜಾಯಂಗೆ ತಪ್ ತೋ ಬಾಬಾ ಪೂಚ್ತೆ ಆಗೆ ಕಿತ್ನೆ ಬಾರ್ ಮಿಲೆ ಹೋ. ಈಗ ನಂತರ ಸತ್ಯುಗ ತ್ರೇತಾಯುಗದಲ್ಲಿ ಹೋಗ್ತೀರಾ, ತಂದೆ ಕೇಳ್ತಾರೆ ಮೊದಲು ಯಾವಾಗಾದರೂ ಭೇಟಿ ಆಗಿದ್ರಾ ಅಂತ ಕೇಳ್ತೀವಿ. ಪ್ರಾಕ್ಟಿಕಲ್ ಮಾತೇನ ಇದು, ಪ್ರತ್ಯಕ್ಷ ಜೀವನದ ಮಾತಾಗಿದೆ ಅಲ್ವಾ. ನಯಾ ಬಿ ಕೋಯಿ ಸುನೆ ತೋ ಸಮझेंगे 84 का ಚಕ್ರ ತೋ ಜರೂರ್ ಹೈ. ಹೊಸಬ್ರು ಯಾರಾದರೂ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಇದು 84 ಜನ್ಮಗಳ ಚಕ್ರ ಅವಶ್ಯಕವಾಗಿದೆ. ಜೋ ಪಹಲೆ ವಾಲೆ ಹೋಂಗೆ ಉನ್ಕಾ ಈ ಚಕ್ರ ಪೂರಾ ಹುವಾ ಹೋಗ. ಯಾರು ಮೊದಲನವ್ರು ಇರ್ತಾರೆ ಅವ್ರದ್ದೇನೆ ಚಕ್ರ ಅಂತಕ್ಕಂಥದ್ದು ಪೂರ್ತಿ ಆಗತ್ತೆ. ಬುದ್ಧಿ ಸೇ ಕಾಮ್ ಲೇನಾ ಹೈ. ಇದೆಲ್ಲ ವಿಚಾರಗಳನ್ನು ನೀವು ಬುದ್ಧಿಯಿಂದ ಏನು ಮಾಡಬೇಕು, ತೆಗಿಬೇಕು. इस मकान में, इस ड्रेस में बाबा हमने आपसे अनेक बार मिलते हैं और मिलते रहेंगे. ಈ ಮನೆಯಲ್ಲಿ ಅನೇಕ ಒಂದು ಬಾರಿ ಇದೇ ಶರೀರದಲ್ಲಿ ನಾವು ಭೇಟಿ ಆಗಿದ್ವಿ, ಮತ್ತೆ ಮತ್ತೆ ಭೇಟಿ ಆಗ್ತಾ ಇರ್ತೇವೆ ಅನ್ನೋಂಥ ವಿಚಾರವನ್ನು ನೀವು ಹೇಳಬೇಕು. ಪತಿತ್ ಸೆ ಪಾವನ್, ಪಾವನ್ ಸೆ ಪತಿತ್ ಹೋತೆ ಹಿ ಆಯೆ. ಪತಿತರಿಂದ ಪಾವನರು, ಪಾವನರಿಂದ ಪತಿತರು ಆಗ್ತಾ ಬಂದಿದ್ದೀರಿ. ಕೋಯಿ ಚೀಸ್ ಸದೈವ್ ನಹಿ ರಹಿ. ಯಾವುದೇ ವಸ್ತು ಸದಾ ಒಂದೇ ಥರ ಇರೋದಿಲ್ಲ.
यह तो है ही नहीं सकते, ಈ ರೀತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಪುರಾಣಿ ಜರೂರ್ ಬಂತಿ ಹರ್ ಚೀಸ್ ಸತೋ ರಜತಮೋ ಮೇ ಆತಾ ಹೈ, ಹಳೇದು ಅವಶ್ಯಕವಾಗಿ ಆಗುತ್ತೆ. ಪ್ರತಿಯೊಂದು ವಸ್ತು ಕೂಡ ಸತೋ ರಜತಮೋ ಸ್ಟೇಜಸ್ನಲ್ಲಿ ಬರುತ್ತೆ ಅಂತ ಬಾಬಾ ಹೇಳ್ತಾರೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ನೈ ದುನಿಯಾ ಆ ರಹಿ, ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಹೊಸ ಪ್ರಪಂಚ ಬರ್ತಾ ಇದೆ. ಇನ್ಕ ಸ್ವರ್ಗ ಕಹಾ ಜಾತಾ ಹೈ, ಈಗ ಇದಕ್ಕೆ ಏನಂತ ಹೇಳ್ಬೋದು, ಸ್ವರ್ಗ ಅಂತ ಹೇಳ್ಬೋದು. ಯಹ ಚಕ್ರ, ಇದೇನಾಗಿದೆ ಸೃಷ್ಟಿಯ ಚಕ್ರ. ವಹ ಪಾವನ್ ದುನಿಯಾ ಹೇ ಬಹುತ್ ಪುಕಾರ್ತೆ, ಅದು ಪಾವನ ಪ್ರಪಂಚ ಆಗಿದೆ. ಬಹಳಷ್ಟು ಜನ ಕರೀತಾ ಬರ್ತಾರೆ, ಏ ಪತಿ ಪಾವನ್ हमको आकर पावन बनाओ क्योंकि दुख ಜಾಸ್ತಿ ಹೋತಾ ಜಾತಾ है. ಹೇ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡು ಅಂತ ಕರೀತಾ ಬರ್ತಾರೆ. ಯಾಕೆ ಅಂತಂದರೆ ಪ್ರಪಂಚದಲ್ಲಿ ದುಃಖ ಅನ್ನೋದು ಏನಾಗ್ತಾ ಇದೆ, ದಿನೇ ದಿನೇ ಹೆಚ್ಚುತ್ತಾ ಇದೆ. ಪರಂತು ಸಮಸ್ತೆ ನಹಿ ಕಿ ಹಮ್ ಹಿ ಪೂಜ್ಯತೆ ಫಿರ್ ಪೂಜಾರಿ ಮನೆ, ಆದರೆ ತಿಳ್ಕೊಳ್ಳೋದೇ ಇಲ್ಲ, ನಾವೇ ಪೂಜ್ಯರಾಗಿದ್ದವರು, ಈಗ ನಾವೇ ಪೂಜಾರಿ ಆಗಿದ್ದೇವೆ. ಅನೇಕ ಧರ್ಮ ಹೋತೆ ಗಯೇ ಬರೋಬರ್ ಪತಿತ್ ಸೆ ಪಾವನ್, ಪಾವನ್ ಸೆ ಪತಿತ್ ಹೋತೆ ಆಯೆ. ಅನೇಕ ಧರ್ಮಗಳು ಉಟ್ಕೊಂಡು ಬಂದಿದೆ. ನಾವು ಪಾವನರಿಂದ ಪತಿತರು, ಪತಿತರಿಂದ ಪಾವನರು ಈ ಕಲ್ಪದಲ್ಲಿ ಸುತ್ಕೊಂಡು ಬಂದಿದ್ದೀವಿ. ಭಾರತಕ್ಕೆ ऊपर ही खेल, ಪಾವನರಾಗೋದು ಪತಿತರಾಗೋದು ಇದು ಭಾರತ ದೇಶದ್ದೇನೆ ಆಟ. तुम बच्चों को अब स्मृति आई है, अब ಶಿವ ಜಯಂತಿ ಮನಾತೆ ಹೋ. ಈಗ ನಿಮಗೆ ನೆನಪು ಬಂದಿದೆ, ಶಿವರಾತ್ರಿ ಹಬ್ಬನೂ ಕೂಡ ನೀವು ಮಾಡ್ತೀರಾ. ಬಾಕಿ ಅವ್ರ ಕೋಯಿ ಶಿವ ಕೋ ಜಾನ್ತೆ ನಹಿ, ಬೇರೆ ಇನ್ಯಾರು ಕೂಡ ಶಿವನ ಬಗ್ಗೆ ತಿಳ್ಕೊಂಡೇ ಇಲ್ಲ. ಹಮ್ ಜಾನ್ತೆ ಹೇ ಬರೋಬರ್ ಹಮ್ಕೋ ರಾಜಯೋಗ ಸಿಕ್ಕಾತೆ ಥೇ, ನಾವೇ ತಿಳ್ಕೊಂಡಿದ್ದೇವೆ. ವಾಸ್ತವದಲ್ಲಿ ಭಗವಂತ ಬಂದು ನಮಗೆ ರಾಜಯೋಗವನ್ನು ಕಲಿಸ್ತಾರೆ. ಬ್ರಹ್ಮ ದ್ವಾರ ಸ್ವರ್ಗ ಕಿ ಸ್ಥಾಪನಾ ಹೋ ರಹಾ ಹೈ, ಬ್ರಹ್ಮನ ಮುಖಾಂತರ ಸ್ವರ್ಗದ ಸ್ಥಾಪನಾ ಕಾರ್ಯ ಏನಾಗ್ತಾ ಇದೆ, ನಡೀತಾ ಇದೆ. ಜರೂರ್ ಜೋರು ಯೋಗ ಸಿಕ್ಲಾತೆ ಹೇ, ಸ್ಥಾಪನಾ ಕರೆಂಗೆ ವಹಿ ರಾಜ್ಯ ಭಾಗ್ಯ ಪಾಯಿಂಗೆ. ಯಾರು ಯೋಗವನ್ನು ಕಲಿಸ್ತಾರೆ ಅವರೇ ರಾಜ್ಯ ಭಾಗ್ಯವನ್ನು ಪಡಿತಾರೆ. ಹಮ್ ಕೇತೆ ಬರೋಬರ್ ಹಮ್ ಕಲ್ಪ ಕಲ್ಪ ಬಾಬಾ ಸೆ ರಾಜಯೋಗ ಸೀಕೆ. ನಾವು ಕೂಡ ಹೇಳ್ತೇವೆ ಕಲ್ಪ ಕಲ್ಪ ನಾವು ರಾಜಯೋಗವನ್ನು ಕಲಿತೇವೆ ಅನ್ನೋಂಥ ವಿಚಾರವನ್ನು ನಾವು ಹೇಳ್ತೇವೆ. ಬಾಬಾನೇ ಸಮಜಾಯ ಅಭಿ 84 ಜನ್ಮೋं का ಚಕ್ರ ಪೂರಾ ಹೋದ. ಶಿವ ತಂದೆನೇ ತಿಳಿಸ್ಕೊಟ್ಟಿದ್ದಾರೆ, ಮಕ್ಕಳೇ ಈಗ 84 ಜನ್ಮಗಳ ಚಕ್ರ ಮುಗೀತು. ಫಿರ್ ನಯಾ ಚಕ್ರ ಶುರು ಕರ್ನಾ ಹೈ, ಹೊಸದಾಗಿ ಮತ್ತೆ ಚಕ್ರ ಪ್ರಾರಂಭ ಮಾಡಬೇಕು. ಚಕ್ರಕ್ಕೂ ಭಿ ಜಾನ್ನ ಚೈಯೇನ, ಸೃಷ್ಟಿ ಚಕ್ರವನ್ನು ನೀವು ತಿಳ್ಕೋಬೇಕಲ್ವ. ಬಲ್ಲಿಯ ಚಿತ್ರ ಭಿ ನಾ ಹೋ ತೋ ಭಿ ತುಮ್ ಸಮಜಾ ಸಕ್ತೆ, ಚಿತ್ರ ಇಲ್ದಿರೋನು ಕೂಡ ನೀವು ಎಕ್ಸ್ಪ್ಲನೇಷನ್ ಎಲ್ಲರಿಗೂ ಕೊಡ್ಬೋದು. ಅಥವಾ ಬಿಲ್ಕುಲ್ ಸಹಜ ಬಾತ್ ಹೈ, ಬರೋಬರ್ ಭಾರತ ಸ್ವರ್ಗ ನರಕ. ಸರಳವಾದಂಥ ವಿಚಾರಗಳು. ಇದೇ ಭಾರತ ದೇಶ ಸ್ವರ್ಗವಾಗಿತ್ತು, ಇವಾಗ ಏನಾಗ್ಬಿಟ್ಟಿದೆ, ನರಕವಾಗಿಬಿಟ್ಟಿದೆ. ಸಿರ್ಫ್ ಲೋಗ್ ಸಮಸ್ತೆ ಹೈ ಕಲಿಯುಗ ಜುನ್ ಬಚ್ಚಾ ಹೈ, ಕೇವಲ ಆ ಜನ ತಿಳ್ಕೊಂಡು ಬಿಟ್ಟಿದ್ದಾರೆ, ಇನ್ನೂ ಮಗು ಥರ ಇದೆ ಕಲಿಯುಗ, ಭಾಳ ಟೈಮ್ ಇದೆ ಇನ್ನು ಅಂತ ತಿಳ್ಕೊಂಡಿದ್ದೆ. ತುಮ್ ಕೇತೆ ಹೋ ಯಥೋ ಕಲಿಯುಗ ಅಂತ್ ಸಮಯ, ಈಗ ಕಲಿಯುಗದ ಕೊನೆ ಸಮಯ ಬಂದುಬಿಟ್ಟಿದೆ ಅಂತ ನೀವು ತಿಳ್ಕೊಂಡಿರ್ತೀರಿ. ಚಕ್ರ ಪೂರಾ ಹೋತಾ ಹೈ, ಬಾಬಾ ಸಮझाते हैं मैं आता हूँ ಪ್ರತಿ ದುನಿಯಾ ಕೋ ಪಾವನ್ ಬನಾನೆ. ಚಕ್ರ ಪೂರ್ತಿ ಆಗ್ತಾ ಇದ್ದೆ, ತಂದೆ ತಿಳಿಸ್ತಾ ಇದ್ದಾರೆ, ನಾನು ಬರ್ತೀನಿ ಪತಿತ ಪ್ರಪಂಚವನ್ನು ಏನು ಮಾಡಲಿಕ್ಕೆ, ಪಾವನ ಪ್ರಪಂಚ ಮಾಡಲಿಕ್ಕೆ ಬರ್ತೀನಿ ಅಂತಾರೆ. ತುಮ್ ಜಾನ್ತೆ ಹಮ್ಕೋ ಪಾವನ್ ದುನಿಯಾ ಮೇ ಜಾನಾ ಹೈ, ನೀವು ಕೂಡ ತಿಳ್ಕೊಂಡಿದ್ದೀರಿ ನಾವೀಗ ಪಾವನ ಪ್ರಪಂಚಕ್ಕೆ ಹೋಗಬೇಕಾಗಿದೆ. तुम मुक्ति, जीवन मुक्ति धाम, शांति धाम, सुखधाम, दुःखಧಾम को भी समझते हो. ಮುಕ್ತಿಧಾಮ ಅಂದರೆ ಯಾವುದು, ಜೀವನ್ ಮುಕ್ತಿಧಾಮ ಅಂದರೆ ಯಾವುದು, ಶಾಂತಿಧಾಮ ಅಂದರೆ ಯಾವುದು, ದುಃಖಧಾಮ ಅಂದರೆ ಯಾವುದು, ಸುಖಧಾಮ ಅಂದರೆ ಯಾವುದು, ಎಲ್ಲ ಧಾಮಗಳ ಬಗ್ಗೆ ನಿಮಗೆ ಗೊತ್ತಾಗೋಗ್ಬಿಟ್ಟಿದೆ. ಎಷ್ಟು ಧಾಮಗಳು ಹೇಳಿದ್ರು ಈಗ, ಮುಕ್ತಿಧಾಮ ಹೇಳಿದ್ರು, ಜೀವನ್ ಮುಕ್ತಿಧಾಮ ಹೇಳಿದ್ರು, ಸುಖಧಾಮ ಹೇಳಿದ್ರು, ಶಾಂತಿಧಾಮ ಹೇಳಿದ್ರು. ಈ ಎಲ್ಲ ಧಾಮಗಳ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ. ದುಃಖಧಾಮದ ಬಗ್ಗೆನೂ ಹೇಳ್ತಾ ಇದ್ದಾರೆ. ಪರಂತು ತಕ್ದೀರ್ ಮೇ ನಹಿ है तो ख्याल भी करते हैं कि क्या क्यों ना हम ಸುಖಧಾಮ ಮೇ ಜಾಯೆ. ಯಾರಿಗೆ ಅದೃಷ್ಟದಲ್ಲಿಲ್ಲ ಅವ್ರಿಗೆ ಯೋಚನೆ ಬರೋದಿಲ್ಲ ನಾವು ಯಾಕೆ ಸುಖಧಾಮಕ್ಕೆ ಹೋಗಬಾರ್ದು ಅಂತ. ಬರೋಬರ್ ನಮ್ಮ ಆತ್ಮಕ ಗರ್ವ ಶಾಂತಿಧಾಮ ಹೇ. ಹೇಳಬೇಕು ಅಂದರೆ ನಾವೆಲ್ಲ ಆತ್ಮಗಳ ಒಂದು ಮನೆ ಯಾವುದೋ ಶಾಂತಿಧಾಮ ಆಗಿದೆ. ವಹ ಆತ್ಮಕೋ ಆರ್ಗನ್ಸ್ ನಾವು ಅನೇಕ ಕಾರಣ ಬೋಲ್ತೆ ಕುಚ್ नहीं. ಅಲ್ಲಿ
ಏನಿದೆ, ಆತ್ಮಗಳಿಗೆ ಆರ್ಗನ್ಸ್ ಇಲ್ಲದೆ ಇರೋ ಕಾರಣ ಏನನ್ನು ಹೇಳೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಶಾಂತಿ ವಾ ಸಬ್ಕೋ ಮಿಲ್ತಿ ಹೈ, ಶಾಂತಿ ಯಾವಾಗಲೂ ಅಲ್ಲಿ ಎಲ್ಲರಿಗೂ ಸಿಗುತ್ತೆ. सतयुग में तो एक धर्म या अनादि अविनाशी वर्ल्ड ड्रामा जो चक्कर लगाता रहता है. ನಾವು ಹೇಳ್ತಾರೆ ಸತ್ಯುಗ ಒಂದೇ ಧರ್ಮ ಇರುತ್ತೆ, ಇದು ಅನಾದಿ ಅವಿನಾಶಿ ಆಗಿರುವಂಥ ವಿಶ್ವ ನಾಟಕ, ಇದು ಸುತ್ತಲೇ ಇರುತ್ತೆ ಈ ನಾಟಕ ಅಂತ ಹೇಳ್ತಾ ಇದ್ದಾರೆ. ಆತ್ಮ ಕಭಿ ವಿನಾಶ್ ನಹಿ ಹೋತಿ ಹೇ, ಆತ್ಮ ಎಂದು ಸುಟ್ಟೋಗೋದಿಲ್ಲ. ಶಾಂತಿಧಾಮೆ ಥೋಡಾ ಸಮಯ ಟಹರ್ನಾ ಪಡೆ, ಆತ್ಮಗಳು ಪರಂಧಾಮಕ್ಕೆ ಹೋದ್ಮೇಲೆ ಸ್ವಲ್ಪ ಟೈಮ್ ಅಲ್ಲಿ ಇರಬೇಕಾಗುತ್ತೆ ಅಂತಾರೆ. ಅಂದರೆ ಸತ್ಯುಗದಲ್ಲಿ ಅವ್ರ ಜನ್ಮ ಪಾತ್ರ ಯಾವಾಗ ಪ್ರಾರಂಭ ಆಗುತ್ತೆ ಅಲ್ಲಿವರೆಗೂ ಅವರು ಅಲ್ಲಿ ಸ್ವಲ್ಪ ಟೈಮ್ ಇರಬೇಕು. ಬಹು ಸಮಜ್ಕಿ ಬಾತ್, ಎಲ್ಲ ತುಂಬ ತಿಳ್ಕೊಳ್ತಕ್ಕಂಥ ವಿಚಾರಗಳಾಗಿದೆ. ಕಲಿಯುಗ ಹೇ ದುಃಖಧಾಮ್, ಕಿತನೆ ಅನೇಕ ಧರ್ಮ ಹೇ, ಕಿತನೆ ಹಂಗಾಮ ಹೇ. ಕಲಿಯುಗದಲ್ಲಿ ಅನೇಕ ಜಾತಿ ಮತಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ, ದುಃಖಧಾಮ ಆಗಿಬಿಟ್ಟಿದೆ ಇದು. जब बिल्कुल दुखधाम होता है तब बाप आते हैं. ಯಾವ ಪೂರ್ಣ ರೀತಿಯಲ್ಲಿ ದುಃಖ ಜಾಸ್ತಿ ಆಗೋಗ್ಬಿಡುತ್ತೆ ಆವಾಗ ತಂದೆ ಬರ್ತಾರೆ. ದುಃಖಧಾಮಕ್ಕೆ ಬಾದ್ ಫಿರ್ ಸುಖಧಾಮ್ ಹೇ, ದುಃಖಧಾಮದ ನಂತರ ಸುಖಧಾಮ ಬರುತ್ತೆ. ಕೆಲವ್ರು ಕೇಳ್ತಾರೆ ಫೋನ್ಗಳು ಮಾಡಿ, ನಮ್ಮ ಮನೇಲಿ ಈ ರೀತಿ ಅನಾರೋಗ್ಯ ಆಗಿಬಿಟ್ಟಿದೆ, ತುಂಬ ದುಃಖದಲ್ಲಿದ್ದೀವಿ ಅಂತ. ಕೆಲವರು ಮನೇಲಿ ತುಂಬ ಕಷ್ಟ ಕೊಡ್ತಾರೆ, ಅತ್ತೆಯಿಂದ ಕಷ್ಟ ಆಗುತ್ತೆ ಅಂತ. ಕೆಲವರು ಪತಿ ಕುಡಿತಾರೆ, ಅವರಿಂದ ಹೀಗೆ ನಿನ್ನೆ ಮೊನ್ನೆ 3-4 ದಿವಸದಿಂದ 3-4 ಕೇಸಸ್. ಏನು ಮಾಡೋದು? ಈ ರೀತಿ ದುಃಖ ಜಾಸ್ತಿ ಆಗಿಬಿಟ್ಟಾಗ್ಲೇ ಭಗವಂತ ಈ ಸೃಷ್ಟಿಗೆ ಬರೋದು. ಮನೆಯಲ್ಲಿ ದುಃಖ ಇದೆ. ತೋ ಬಾಬಾ ಹೇಳ್ತಾರೆ, ಹಂಸೋ ಆತೆ ಹೇ ಸುಖಧಾಮ್ ಮೇ, ನೀವು ಶಾಂತಿಧಾಮದಿಂದ ನೀವು ಬರ್ತೀರಿ ಸುಖಧಾಮದಲ್ಲಿ. ಫಿರ್ ದುಃಖಧಾಮ್ ಬಂತಾ ಹೇ, ಕೊನೆಗೆ ಏನಾಗ್ಬಿಟ್ಟಿದೆ ಪ್ರಪಂಚ? ಸುಖಧಾಮ ಇದ್ದಿದ್ದು ದುಃಖಧಾಮ ಆಗೋಯ್ತು. ಸತ್ಯುಗ ಮೇ ಸಂಪೂರ್ಣ ನಿರ್ವಿಕಾರಿ, ವಹಿ ಸಂಪೂರ್ಣ ವಿಕಾರಿ ಹೇ. ಸತ್ಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದವರೇ ಈ ಕಲಿಯುಗದಲ್ಲಿ ಸಂಪೂರ್ಣ ವಿಕಾರಿ ಆಗಿಬಿಟ್ಟಿದ್ದಾರೆ. ಸಮಜ್ನಾ ಹೇ ಬಹುತ್ ಸಹಜನ. ಇವೆಲ್ಲ ತಿಳ್ಕೊಳ್ಳೋ ಅಂಥದ್ದು ತುಂಬ ಈಸಿ ಇದೆಯಲ್ವಾ? ಹಿಮ್ಮತ್ತು ಚೈಯೆ ಕಹಾ ಭಿ ಜಾಕರ್ ಸಮಜೋ, ಎಲ್ಲಾದರೂ ಹೋಗಿ ಭಾಷಣ ಮಾಡೋಕ್ಕೆ ಸಾಹಸ ಬೇಕು ಅಂತ. यह भी लिखा हुआ है, हनुमान सत्संग में पीछे जुतिया में जाकर बैठता था. ಇದು ಕೂಡ ತೋರಿಸಿದಾರಲ್ವ, ಹನುಮಂತ ಆಂಜನೇಯ ಹೋಗ್ಬಿಟ್ಟು ಎಲ್ಲೋ ಕೂತ್ಕೊತಾ ಇದ್ರು ಅಂತ ಬಿಟ್ಟು. तो महावीर होंगे वही वहाँ जाकर युक्ति से सुनेंगे. ಯಾರು ಗಟ್ಟಿಗಿರಿರ್ತಾರೆ ಅವರೇ ಹೋಗಿ ಯುಕ್ತಿಯಿಂದ ಕೇಳ್ತಾರೆ. ದೇಖೋ ಕ್ಯಾ ಬೋಲ್ತೆ, ಅವ್ರು ಏನು ಹೇಳ್ತಾರೆ ಅನ್ನೋವಂಥದ್ದನ್ನು ಕೇಳಿಕೊಂಡು ಆಮೇಲೆ ಅವ್ರಿಗೆ ಹೇಳ್ತಾರೆ. ಡ್ರೆಸ್ ಬದಲ್ಕರ್ ಕಹಾ ಭಿ ಜಾ ಸಕ್ತೆ ಹೋ. ಸಿವಿಲ್ ಡ್ರೆಸ್ನಲ್ಲಿ ನೀವು ಎಲ್ಲಿಗೆ ಬೇಕಾದರೂ ಹೋಗ್ಬಿಟ್ಟು ಏನು ಮಾಡ್ಬೋದು? ಎಕ್ಸ್ಪ್ಲೈನ್ ಮಾಡ್ಬೋದು. ಇನ್ಕ ಕಲ್ಯಾಣ ಕರ್ನೆ, ಅವ್ರದ್ದು ಕಲ್ಯಾಣ ಮಾಡಲಿಕ್ಕೋಸ್ಕರ ನೀವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಂತ ಬಾಬಾ ಹೇಳ್ತಾರೆ. ಬಾಬಾ ಭಿ ಗುಪ್ತ ವೇಷ ಮೇ ತುಮಾರ ಕಲ್ಯಾಣ ಕರ್ ರಹೇ ಹೈ. ಶಿವಬಾಬಾನೂ ಕೂಡ ಗುಪ್ತ ವೇಷದಲ್ಲಿ ಬಂದು ಮಕ್ಕಳ ಕಲ್ಯಾಣವನ್ನು ಮಾಡ್ತಾ ಇದ್ದಾರಲ್ವಾ. तो मंदिरों में कहाँ भी निमंत्रण मिलता है तो जाकर समझाना है. ಟೆಂಪಲ್ಸ್ನಲ್ಲಿ ಕೂಡ ನೀವು ಹೋಗ್ಬಿಟ್ಟು ಏನು ಮಾಡಬೇಕಾಗಿದೆ? ಇನ್ವಿಟೇಷನ್ ಬರುತ್ತೆ ಅಂದರೆ ಎಲ್ಲರಿಗೂ ತಿಳಿಸ್ಬೇಕು. ದಿನ ಪ್ರತಿದಿನ ತುಮ್ ಹೋಶಾರ್ ಹೋತೆ ಜಾತೆ ಹೋ. ಡೈಲಿ ನೀವೇನು ಮಾಡ್ತಾ ಹೋಗ್ತೀರಾ? ಇಂಪ್ರೂವ್ಮೆಂಟು ಹುಷಾರಾಗಿ ಮಾಡ್ತಾ ಹೋಗ್ತೀರಾ. ಸಬ್ಕೋ ಬಾಬಾ ಕಾ ಪರಿಚಯ ತೋ ದೇತೆ ಹಿ ಹೋ. ಎಲ್ಲರಿಗೂ ತಂದೆ ಪರಿಚಯವನ್ನು ನೀವೇನು ಮಾಡ್ತೀರಾ? ಕೊಡ್ತಾ ಹೋಗ್ತೀರಾ. ಟ್ರಯಲ್ ಕರ್ನಿ ಹೋತಿ, ಇದೆಲ್ಲ ನೀವು ಟ್ರಯಲ್ಲು ಮಾಡಬೇಕು. ಯಾವತ್ತೋ ಗಾಯ ಹುವಾ ಹೇ ಪಿಚಾಡಿನೇ ಸೈನ್ಸಿ ಸನ್ಯಾಸಿ ರಾಜಾಯಾದಿ ಆಯೆ, ಇದನ್ನು ಕೂಡ ನೀವು ಟ್ರಯಲ್ ಮಾಡ್ತೀರಾ. ಸನ್ಯಾಸಿಗಳು ರಾಜರುಗಳು ಎಲ್ಲರೂ ಬರ್ತಾರೆ. ರಾಜ ಜನಕ್ಕೋ ಸೆಕೆಂಡ್ ಮೇ ಜೀವನ್ ಮುಕ್ತಿ ಮಿಲ್ತಿ. ರಾಜ ಜನಕ್ ಮಹರ್ಷಿಗೆ 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಸಿಕ್ತು ಅಂತ ಗಾಯನ ಇದೆ. ಇರುವ ಜಾಕರ್ ತ್ರೇತಾಕ ಅನುಜನಕ್ ಬನ, ಆ ರಾಜ ಹೋಗ್ಬಿಟ್ಟು ತ್ರೇತ ಆಗಿದ್ದ ಅನುಜನಕ ಆದರೂ. ಅಚ್ಚ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ओम शांति. मुख्यವಾಗಿರುವಂಥ ಸಾರಾಂಶ ಇದೆ. अंतिम विनाश की सीन देखने के लिए अपनी स्थिति को महावीर जैसा निर्बल अडोल बनानी है.
ನೋಡಿ, ಕೊನೆಯ ಅಂತಿಮ ಸೀನುಗಳನ್ನು ನೋಡಬೇಕು ಅಂದರೆ ಹೆಂಗಿರಬೇಕು? ನಿಮ್ಮ ಸ್ಥಿತಿಯನ್ನು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೋಬೇಕು. ಯಾಕೆಂದರೆ ಏನೇನಾಗುತ್ತೆ ಹೇಳಕ್ಕೆ ಬರೋದಿಲ್ಲ. ಮಹಾವೀರರಾಗಬೇಕು, ನಿರ್ಭಯವಂತರಾಗಬೇಕು, ಅಚಲರು ಅಡೋಲರಾಗಬೇಕು. ಗುಪ್ತ ಯಾದಕಿ ಯಾತ್ರಾ ಮೇ ರಹನಾ ಹೇ, ಗುಪ್ತವಾಗಿ ನೆನಪಿನ ಯಾತ್ರೆಯಲ್ಲೇ ಇರಬೇಕು. ಅವ್ಯಕ್ತ ವತನವಾಸಿ ಫರಿಶ್ತಾ बनने के लिए बेहद की सेवा में ददीची ऋषि तरह अपनी हड्डी हड्डी स्वाहा करना है. ನೋಡಿ ಏನು ಹೇಳ್ತಿದ್ದಾರೆ? ಅವ್ಯಕ್ತ ವತನವಾಸಿ ಸೂಕ್ಷ್ಮ ದೇವತೆ ಆಗಬೇಕು ಅಂತಂದರೆ ಈಗ ಬಾಬಾ ಹೇಳ್ತಿದ್ದಾರೆ, ಬೇಹದ್ದಿನ ಸೇವೆಯಲ್ಲಿ ದದೀಚಿ ಋಷಿಯ ಸಮಾನ ತಮ್ಮ ಮೂಳೆಗಳನ್ನು ಏನು ಮಾಡಬೇಕಾಗಿದೆ? ಸ್ವಾಹ ಮಾಡಬೇಕಾಗಿದೆ. वरदान एकांत और अंतर्मुखता का अभ्यास द्वारा स्वयं को अनुभवों से संपन्न बनाने वाले ಮಾಯಾಜೀತ್ ಭವ. ಏಕಾಂತ ಮತ್ತು ಅಂತರ್ಮುಖತೆಯ ಅಭ್ಯಾಸದಿಂದ ಸ್ವಯಂವನ್ನು ಅನುಭವಗಳಿಂದ ಸಂಪನ್ನರನ್ನಾಗಿ ಮಾಡಿಕೊಳ್ಳುವಂಥವರು ಮಾಯಾಜೀತರು ಆಗಿರಿ. नॉलेजफुल के साथ पावरफुल अर्थात अनुभवी मूर्त बनने के लिए ಏಕಾಂತವಾಸಿ और अंतर्मुखी बनो. ನೋಡಿ, ಬಾಬಾ ಹೇಳ್ತಾ ಇದ್ದಾರೆ, ಜ್ಞಾನಪೂರ್ಣರ ಜೊತೆಯಲ್ಲಿ ಶಕ್ತಿಪೂರ್ಣರು ಆಗಬೇಕು ಅಂದರೆ ಅನುಭವಿ ಮೂರ್ತಿಗಳಾಗೋದಕ್ಕೋಸ್ಕರ ಏಕಾಂತವಾಸಿಗಳು ಮತ್ತು ಏನಾಗಬೇಕಾಗಿದೆ? ಅಂತರ್ಮುಖಿಗಳು ಆಗಬೇಕಾಗಿದೆ. ಏಕಾಂತವಾಸಿಗಳು ಹಾಗೆ ಅಂತರ್ಮುಖಿಗಳು ಹಾಗೆ. डग मग होने के कारण अनुभव की कमी. ಏರುಪೇರು ಆಗಲಿಕ್ಕೆ ಕಾರಣ ಏನೋ? ಅನುಭವದ ಕೊರತೆ. इसलिए सिर्फ समझने और समझाने वाला मनन मूर्त नहीं बनो. ತಿಳಿಸೋರು ಅಥವಾ ತಿಳ್ಕೊಳ್ಳೋರು ಅಷ್ಟೇ ಅಲ್ಲ, ಆದರೆ ಮನನ ಮೂರ್ತಿ ಆಗಿ ಏಕಾಂತವಾಸಿ ಬನ್ ಹರ್ ಪಾಯಿಂಟ್ ಕೋ ಅನುಭವಿ ಬನೋ. ನನ್ನ ಮೂರ್ತಿಗಳಷ್ಟೇ ಅಲ್ಲ, ಈಗ ಏಕಾಂತವಾಸಿಗಳಾಗಿ ಅಂತರ್ಮುಖಿಗಳಾಗಿ ಪ್ರತಿಯೊಂದು ಪಾಯಿಂಟನ್ನು ಕೂಡ ಏನು ಮಾಡಬೇಕಾಗಿದೆ? ಅನುಭವಿ ಮೂರ್ತಿಗಳಾಗಿ ಕಿಸಿ ಭಿ ಪ್ರಕಾರ ಕಾ ಧೋಕೆ और दुख की दुविधा से बच जाएंगे. ಯಾವುದೇ ಪ್ರಕಾರದ ಮೋಸ ಆಗಲಿ, ಯಾವುದೇ ಪ್ರಕಾರದ ದುಃಖ ಆಗಲಿ, ನೀವೆಲ್ಲದರಿಂದ ಏನಾಗಿ ಹೋಗ್ಬಿಡ್ತೀರಾ? बचाव ಆಗ್ಬಿಡ್ತೀರಾ. किसका बच्चा हूँ, क्या प्राप्त है, इस पहले पाठ को अनुभव कर लिया तो मध्य जीव सहज हो जाएंगे. ಈ ಮೊದಲನೇ ಪಾಠವನ್ನು ಅನುಭವ ಮಾಡಿಬಿಟ್ರಿ, ಮನ್ಮನಾಭವ ಮಧ್ಯಾಜೀಭವ ಸ್ಥಿತಿ ಅನ್ನುವಂಥದ್ದು ಬರುತ್ತೆ. ಆಮೇಲೆ ಸಹಜವಾಗಿ ಮಾಯಾಜೀತರು ಆಗ್ಬಿಡ್ತೀರಾ. ಸ್ಲೋಗನ್: जिम्मेवारी संभालते हुए डबल लाइट रहने वाले ही बाबा के समीप रतन है. ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದರೂ ಕೂಡ ಏನು ಮಾಡಬೇಕಾಗಿದೆ? ಡಬಲ್ ಲೈಟ್ ಆಗಿರಬೇಕು. ಅವರೇನೆ ಬಾಬಾರವ್ರಿಗೆ ಸಮೀಪರು ಆಗಿರ್ತಾರೆ. ಅಚ್ಚಾ. ಓಂ ಶಾಂತಿ.